ಎಲ್ರಿಗೂ ನಮಸ್ಕಾರ. ನಾನು ಲೇಟ್ ಮಾಡಲ್ಲ. ಈಗ ಎಲ್ಲ ನನ್ನ ಪ್ರೀತಿಯ ಅನ್ನದಾತರಿಗೆ, ಅಣ್ಣ ತಮ್ಮದಿರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಇಲ್ಲಿಂದ ಹೃತ್ಪೂರ್ವಕ ಧನ್ಯವಾದಗಳು. ವಯಸ್ಸಾಗಿಲ್ಲ, ವಯಸ್ಸಾಯ್ತು ಅಷ್ಟೇ. ಯಾಕಂದರೆ ನೆನ್ನೆ ಎಷ್ಟು ಜನ ಎಲ್ಲೆಲ್ಲಿಂದ ಬಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಆಶೀರ್ವದಿಸಿದ್ರು. ಅವ್ರಿಗೆಲ್ಲರಿಗೂ ಇವತ್ತು ಇಲ್ಲಿಂದನೇ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ನಾನೆಲ್ಲ ನನ್ನ ಚಿತ್ರರಂಗದ ನಾನು ಅವ್ರನ್ನ ಅಣ್ಣ ತಮ್ಮ ಅಂತಂದರೆ ಅದಕ್ಕಿಂತ ಹೆಚ್ಚಾಗಿ ತುಂಬ ಹೆಮ್ಮೆಯಾಗಿ ನೋಡ್ರಲ್ಲ ಹೆಂಗೆ ನಡ್ಕೊಂಡು ಬರ್ತಾಯಿದ್ರು. ಈಗ ಹೇಳೋ ಟೈಮ್ ಕರೆಕ್ಟಾಗಿ ಬರ್ತಾರೆ ಮಕ್ಕಳು. ಪಾಪ ಅವ್ರ ಅಲ್ಲೊಬ್ರು ಕೂತಿದ್ದಾರೆ ಆಲ್ರೆಡಿ. ನಮ್ಮ ಚಿತ್ರರಂಗದ ಎಲ್ಲ ಪಿಲ್ಲರ್ಗಳಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ನಾಯಕ ನಟರು ಇದ್ರೇ ಒಂದು ಸಿನಿಮಾ ಆಗೋದಕ್ಕಾಗೋದು. ಹಾಗೇನೇ ಎಲ್ಲ ಟೆಕ್ನಿಷಿಯನ್ ಕೂಡ. ಆದರೆ ಎಲ್ಲ ನನ್ನ ಪ್ರೀತಿಯ ನನ್ನ ಹೀರೋಗಳು, ನನ್ನ ಸೂಪರ್ ಸ್ಟಾರ್ಗಳು, ನನಗೆ ಸ್ಟಾರ್ಗಳವರು, ಎಲ್ಲ ನನ್ನ ಸ್ಟಾರ್ಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ಇವತ್ತು ಬಂದು ಇಲ್ಲಿ ನನ್ನ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ಕೂಡ. ಹಾಗೆ ನಾನೊಂದು ಸಣ್ಣ ಕಥೆಯಲ್ಲೇ ಹೇಳ್ಬಿಡ್ತೀನಿ. ಯಾಕಂದರೆ ಹೇಳ್ತಾ ಹೋದರೆ ತುಂಬ ದೊಡ್ಡದು. ಶ್ರೀರಂಗಪಟ್ಟಣದ ನಿಮಗೂ ಚೆನ್ನಾಗೆಲ್ಲ ಗೊತ್ತು. ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕ್ಕು 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 ಹೋಗ್ತಾಯಿತ್ತು. ಆ ಕುದುರೆನ ಯಾರೋ ಒಬ್ಬರು ನೋಡಿದ್ರು. ಕುದುರೆ ಸ್ವಲ್ಪ ಪರವಾಗಿಲ್ಲಲ್ಲ, ಎಲ್ಲದಕ್ಕಿಂತ ಸ್ವಲ್ಪ ಹೈಟ್ ಐತಲ್ಲ, ಇದ್ಯಾಕೆ ಇಲ್ಲಿ ನೋಡ್ತದೆ ಅಂತೇಳಿ ಅವ್ರಿಗೆ ಆ್ಯಕ್ಚುಲಿ ರೇಸ್ ಕೋರ್ಸು ಗಂಧಾನು ಗಾಳಿನೂ ಗೊತ್ತಿಲ್ಲ. ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ. ಪರವಾಗಿಲ್ಲ ತೊಗೊಂಡೋಗೋಣ ಅಂದ್ಬಿಟ್ಟು ಕರ್ಕೊಂಬಂದು ರೇಸ್ ಕೋರ್ಸಲ್ಲಿ ನಿಲ್ಲಿಸ್ಬಿಟ್ರು ಆ ಕುದುರೆನ. ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ, ತುಂಬ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾಯಿತ್ತು ಆ ರೇಸಲ್ಲಿ. ಗೇಟಿಗೆ ಸೇರಿಸ್ತಾರೆ ಗೊತ್ತಾ, ರೇಸ್ ಓಪನ್ ಆಗೋಕ್ಕೆ ಮುಂಚೆ ಆ ಥರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು. ಆದರೆ ಆ ಕುದುರೆ ಮಾಲೀಕರು ಬಂದು ರಾಮಮೂರ್ತಿಯವರು. ಇವತ್ತು ಅದೊಂದೇ ಅಧಿಕಾರ. ಯಾಕಂದರೆ ಆ ಕುದುರೆಗೆ ಹೇಳೋಕ್ಕಾಗಲಿ ಬೈಯೋಕ್ಕಾಗಲಿ ಈ ಕುದುರೆ ನಾನು ತಂದು ನಿಲ್ಲಿಸಿದೆ ರೇಸ್ಗೋಸ್ಗೆ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು MG ರಾಮಮೂರ್ತಿಯವ್ರಿಗೆ ಮಾತ್ರ, ಇನ್ಯಾರಿಗೂ ಇಲ್ಲ. ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ನೆನೆಸ್ಕೋಬೇಕು ಅವ್ರನ್ನ. PN ಸತ್ಯ ನನ್ನ ನಿರ್ದೇಶಕರು. ಇವತ್ತು ಅವರಿಲ್ಲ ಆದರೂ ಕೂಡ ನಾನು ತುಂಬ ನೆನೆಸ್ಕೊಳ್ತೀನಿ. ಅವ್ರನ್ನ ನನ್ನ ಬೆನ್ನ ಮೇಲೆ ಕೂರಿಸಿದ್ರು, ಓಡಿಸಿ ಈ ಕುದುರೆನ ಅಂತೇಳಿ. ಅವತ್ತು ರೇಸ್ ಕೋರ್ಸ್ಗೆ ನಮ್ಮ ರಾಮಮೂರ್ತಿಯವ್ರು ಬಿಟ್ಟಂಥ ಕುದುರೆ ಅದು ಕುಂಡ್ತಾ ಇತ್ತೋ ಓಡ್ತಾ ಇತ್ತೋ ಏನೋ ಆಯ್ತಿತ್ತು, ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು. ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ. ಯಾಕಂದರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿಗೆ ಓಡಬೇಕು, ಅದ್ರಲ್ಲಿ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ. ಆದರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರೋ ಒಂದೊಂದು ಸಲಿನೂ. ನಾನು ಹೇಳ್ತಾ ಇರೋದು ನಮ್ಮ ನಿರ್ದೇಶಕರು, ನಮ್ಮ PN ಸತ್ಯದಿಂದ ಹಿಡಿದು ಇವತ್ತು ಆ್ಯಕ್ಚುಲಿ ನಮ್ಮ ತರುಣ, ಹಾಗೇನೆ ನಮ್ಮ ಮಿಲ್ನಾ ಪ್ರಕಾಶ್. ಯಾಕಂದರೆ ಅದಷ್ಟೂ ಜನ ಅವ್ರು ನನ್ನ ಬೆನ್ನ ಮೇಲೆ ಕೂತೇ ಓಡಿಸೋದು. ಖಂಡಿತ ನಂದಲ್ಲ ಸಿನಿಮಾ, ನಾನು ಮಾಡೋದಲ್ಲ. ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು, ಕುದುರೆಗೆ ಯಾವಾಗ 4 ಏಟ್ ಹಾಕಬೇಕು, ಎಲ್ಲಿ ಸ್ಪೀಡ್ ಹತ್ತಬೇಕು, ಎಲ್ಲಿ ಸ್ಲೋ ಡೌನ್ ಮಾಡಬೇಕು, ಆ ಕುದುರೆ ಉಸಿರೆತ್ತಕ್ಕೆ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ, ಕುದುರೆಗೆ ಗೊತ್ತಿರಲ್ಲ. ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತದಕ್ಕೆ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಓಡ್ಕೊಂಬಂದಿರೋದು. ನಾನು ಯಾವುದೇ ಒಂದು, ಅದು ಚಿತ್ರರಂಗ ಆಗ್ಬೋದು, ರಾಜಕೀಯ ಆಗ್ಬೋದು, ಇಲ್ಲ ಬಿಸ್ನೆಸ್ ಆಗ್ಬೋದು, ಶ್ರಮ ಅನ್ನೋದು ಒಂದಿದ್ರೆ ಅವ್ರಿಗೆ 25 ವರ್ಷನೋ ಸಕ್ಸಸ್ಸು ಇದು ಖಂಡಿತ. ಶ್ರಮ ಇಲ್ಲದೇನೆ ಯಾವುದೇ ಕಾರಣಕ್ಕೂ ನಾನು ಓಡೋಗ್ತೀನಿ ಅಂತಂದರೆ ಆಗಲ್ಲ. ಅದು ನೀವು ಮಾಡೋ ಕೆಲಸದಲ್ಲಿ ಒಂದು ಶ್ರದ್ಧೆ ಇರಬೇಕು. ಯಾಕಂದರೆ ನನಗೆ ಹೇಳ್ಕೊಟ್ಟಿದ್ದಂದರೆ ನಾನು ಕಲ್ತ್ಕೊಂಬಂದಿದ್ದೆ. ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ದೊಡ್ಡ ಸೀನಿಯರ್ಸ್ ನಮ್ಮ ಜೊತೆಗೆ ಯಾರು ಇವತ್ತಿಲ್ಲ, ದೊಡ್ಡವರು. ಆದರೆ ನಮ್ಗಿಂತ ಈಗ ಸೀನಿಯರ್ಸ್ ತುಂಬ ಜನ ಇದ್ದಾರೆ. ರವಿ ಸರ್ ಆಗ್ಬೋದು, ಶಿವಣ್ಣ ಅವ್ರು ಆಗ್ಬೋದು, ನಮ್ಮ ವಿನೋದ್ ರಾಜ್ ಅವ್ರು ಆಗ್ಬೋದು. ಯಾಕಂದರೆ ವಿನೋದ್ ರಾಜ್ ಅವ್ರನ್ನ ನಾನು ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಮಹಾಭಾರತದಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ರು. ಅವ್ರ ನಾಯಕರು. ಆ್ಯಕ್ಚುಲಿ ನಾನು ಫಸ್ಟ್ ಹೀರೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಯಾಕಂದ್ರೆ ಅವರು ಮಹಾಭಾರತದಲ್ಲಿ ಅವ್ರ ನಾಯಕ ನಟರು. ನಾನು ಅವಾಗ ಕಾಲೇಜಲ್ಲಿ ಒಂದು ಸಣ್ಣ ಅಂದರೆ ಒಂದು ಪಾತ್ರ ಅದು, ನಾನು ಸಣ್ಣದು ದೊಡ್ಡದು ಅಂತ ಹೇಳಲ್ಲ, ನನ್ನ ಪಾತ್ರ ಅದು. ಆದರೆ ಆ ಪಾತ್ರ ಕೊಟ್ಟಿದ್ದು ನನಗೆ ಎಸ್ ನಾರಾಯಣ ಅವರು. ಅದಕ್ಕೆ ನಿಮ್ಗೆ ಆವಾಗಲೇ ನಾನು ಅಂದಿದ್ದು ಈ ಟಾಂಗ ಕಟ್ಟ ಕುದುರೆ ಅಂದಾಗ, ಅಂದರೆ ನಾನು ಇದನ್ನ ಅಂತ ಹೇಳ್ತಾರೆ. ಯಾಕಂದರೆ ಸಣ್ಣ ಪುಟ್ಟ ಅಲ್ಲಿ ಮಾಡ್ತಾಯಿದ್ದೆ. ಅದನ್ನು ಚಿತ್ರರಂಗ ಅಂತ ಒಂದು ದೊಡ್ಡ ಒಂದು ರೇಸ್ ಕೋರ್ಸಿಗೆ ತಂದು ಬಿಟ್ಟಿದ್ದು ರಾಮಮೂರ್ತಿ ಅವರು ಅಷ್ಟೇ. ಯಾಕಂದರೆ
ಪ್ರಾಣಿಗಳನ್ನ ಹೋಲಿಸ್ಕೊಂಡಾಗ ಕಾಂಟ್ರವರ್ಸಿ ಕಮ್ಮಿ ಇರುತ್ತೆ, ಯಾಕಂದ್ರೆ ಯಾವುದಕ್ಕೂ ಇದು ಮಾಡಲ್ಲ. ಯಾಕಂದ್ರೆ ಆ ಪ್ರಾಣಿ ಬಂದು ನನ್ನ ಹತ್ರ ಕೇಳಲ್ಲ, ಏಯ್ ನನ್ನ ಹೆಸರು ಯಾಕೆ ಎತ್ತದೆ ನೀನು ಅಂತ ಕೇಳಲ್ಲ. ಅದಕ್ಕೇನೆ, ಯಾಕಂದರೆ ಒಂದು ನಾನು ಹೇಳ್ತೀನಿ, ಫಸ್ಟು ಅವಮಾನಗಳೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವಮಾನಗಳು ಆದಮೇಲೆ ಸನ್ಮಾನ ಸಿಗೋದು ನಮಗೆ. ಪಡ್ಕೊಳ್ಳೋಣ, ಪರವಾಗಿಲ್ಲ. ಚಪ್ಪಲಿ ಹೊಡಿತಾರೆ, ಹೊಡ್ರೆ ಪರವಾಗಿಲ್ಲ. ಮೋಸ್ಟ್ಲಿ ಅವನಿಗೆಲ್ಲ ಆ ಥರ ಬೇಜಾರಾಗಿರಬೇಕು, ಪರವಾಗಿಲ್ಲ. ಯಾಕೆ ಹೂವು ಹಾಕ್ಸ್ಕೋಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಅನ್ಕೊಂಡು ಹಾಕ್ಸ್ಕೊಳ್ಳಲ್ವಾ, ಅದು ಕೂಡ ಪ್ರೌಡಾಗಿ ಎತ್ಕೊಳ್ಳೋಣ, ತಪ್ಪೇನಿಲ್ಲ. ಆಮೇಲೆ ನನ್ನಷ್ಟು ಕಾಂಟ್ರವರ್ಸಿ ಇಲ್ಲ. ಬ್ಯಾಡ್ ಬಾಯ್ 101%. ಐ ಆಮ್ ಎ ಬ್ಯಾಡ್ ಬಾಯ್. ಎಲ್ಲ ಏನಾಗುತ್ತೆ, ತುಂಬ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾ ಕಹಿಯಾಗಿರುತ್ತೆ. ಯಾಕಂದರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕೊಳ್ಳೋಕ್ಕಾಗುತ್ತೆ. ಪರವಾಗಿಲ್ಲಮ್ಮ, ಹೂ ನಮ್ಮ ಅಂತ. ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗಲೂ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ 3 ಸಲ ಎದ್ದೇಳ್ತೀವಿ ಗೊತ್ತಾ, 3ನೇ ಸಲಿಗೆ ಹಂಗೆ ನಂಬಿಟ್ಟು ಒದಿದ್ದೀವಿ ಗೊತ್ತಾ, ಅದೇ ಕೋಪ ಅಷ್ಟೇ. ಯಾಕಂದ್ರೆ ನಾನು ಬದುಕಬೇಕಲ್ಲ. ಅದು ಎಷ್ಟೊಂದು ಆಗ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು. ಬಟ್ ನಾನು ಇವತ್ತಿಗೂ ಹೇಳ್ತೀನಿ, ನಾನೆಲ್ಲ ಬದಿಗಿಡ್ತೀನಿ. ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನಗೆ ಕೆಲಸ ಮುಖ್ಯ. ಅದು ಬಿಟ್ಟು ಇನ್ನು ಯಾರೇ ಆಗಲಿ ಏನೇ ಆಗಲಿ, ಆ ಪದ ನಾನು ತುಂಬ ಇಷ್ಟ ಆಯ್ತು ಹಿಂಗಂತೀನಿ. ಏನಕ್ಕೆ ಅಂತಂದರೆ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮೂ ಇಲ್ಲ, ನನ್ನ ಹತ್ರ ಪುರ್ಸೊತ್ತು ಇಲ್ಲ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೆಲಸ ಏನು, ನಾನೇನು ಕೆಲಸ ಮಾಡಬೇಕು, ಇದಷ್ಟೇ ನಾನು ಕನ್ಸು ಕಾಣೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳವಳೆ, ಹೋಗ್ರೆ ನೀನು ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನು ಯಾಕ್ರೆ ಕೂತ್ಕೊಳ್ಳಿ. ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ದಂಥ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಅವ್ರು ಕೆಲಸ ಮಾಡಿದ್ರೆ ಅವ್ರು ತೋರಿಸೋದು ನನ್ನ ಸೆಲೆಬ್ರಿಟಿಗಳಿಗೆ, ಅವ್ರೇನು ಮನೆಗೆ ಹಾಕ್ಕೊಳ್ಳಲ್ಲ. ಇದಕ್ಕೆ ನಾನೇ ತಲೆ ಕೆಡಿಸ್ಕೊಳ್ಳಿ, ಹೌದು ಅಲ್ವೋ? ಇಲ್ಲ 25 ವರ್ಷ ಇಷ್ಟೆಲ್ಲ ನಾನು ತಲೆಗೆ ಹಾಕ್ಕೊಂಡಿದ್ರೆ 25 ವರ್ಷ ನಾನು ಮೋಸ್ಟ್ಲಿ 10 ವರ್ಷಕ್ಕೆ ಓಡೋಗ್ಬಿಡ್ತಿದ್ದೇನೆ ಎಲ್ಲರೂ. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಇದು ಅಂತ. ನಾವು ನನಗಿದಾಗಲೇಬೇಕು, ಇದು ಮಾಡಲೇಬೇಕು. ಯಾಕಂದರೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸೋರ್ಸ್ಕೊಂಬಂದಿರೋಂಥ ದಾರಿ ಇದು. ಇದು ಮೊನ್ನೆ ನಮ್ಮ ಸಚ್ಚಿ ನಾವೆಲ್ಲ, ನಮ್ಮ ಸೀನಣ್ಣ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ. ನೋಡಿ ಹಿಂಗೆ ಮಾತುಗಳು ಬರುತ್ತೆ ಅನ್ನೋಕೆ. ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು. ಕೆಳಗಡೆ ಎಳ್ದು ಮೇಲ್ಗಡೆಗೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು, ನಾನು ಆ್ಯಕ್ಚುಲಿ ಸಚ್ಚಿಗೆ ನಮ್ಮ ಸೀನಣ್ಣನಿಗೆ ಇಬ್ಬರು ಹೇಳಿದೆ, ನೋಡ್ರೆ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿಗಟ್ಟಲೆ ಕಾರಲ್ಲಿ ಬರ್ತಾ ಇದೀವಲ್ಲಯ್ಯ, ಹಂಗಾರೆ ಭಗವಂತನ ಹತ್ರಕ್ಕೆ ನಾನೇನು ಕೇಳ್ಕೊಳ್ಳಿ, ಇನ್ನೇನು ಕೇಳ್ಕೊಳ್ಳಾಗತ್ತೆ, ಕೇಳೋದೇನಿಲ್ಲಪ್ಪ ನಂದು. ಧನ್ಯವಾದಪ್ಪ, ಇಲ್ಲಿವರೆಗೂ ತಂದಿದ್ಯಾ, ಥ್ಯಾಂಕ್ಸ್ ಅಷ್ಟೇ. ಇನ್ನೂ ನನಗೆ ಇತ್ಕೊಡೋದು ಏನಕ್ಕೆ ಕೇಳಿ ನಾನು? ಒಂದು ಕೆಂಪು ಬಸ್ಸಿಂದ ತಂದು ಕೋಟಿಗಟ್ಟಲೆ ಕಾರ್ ಮೇಲೆ ಕೂರಿಸ್ಬಿಟ್ಟು ಇಲ್ಲಿಗೆ ದರ್ಶನ ಕೊಡೋಕೆ ಕೊಡ್ತಿದ್ದಲ್ಲ, ಇನ್ನೇನೇ ನನಗೆ ಬೇಕು? ಹೌದೋ ಅಲ್ವ ಅಣ್ಣ, ಹೌದೋ ಅಲ್ವೋ? ಆದರೆ ಅದನ್ನು ತೊಗೊಳಕ್ಕೆ ನೀವು ಶ್ರಮ ಪಟ್ರಿ ಅಷ್ಟೇ, ಅಡ್ಡದಾರಿಗೆ ಕಾಲು ಹಾಕ್ಬೇಡ್ರಿ. ನಾನು ಇವತ್ತಿಗೂ ಹೇಳ್ಕೊಡ್ತೀನಿ ಎಲ್ಲರೂ, ಯಾಕಂದ್ರೆ ಅಕ್ಕ ತಂಗಿರಿದ್ರೆ ಬೇಜಾರು ಮಾಡ್ಕೋಬೇಡ್ರಿ. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ, ಎರಡು ಬಿಟ್ಟು ಇನ್ನೇನು ಮಾಡ್ತೀರಾ ಮಾಡಿರಿ. ಯಾವ ನಿನ್ನ ಬಗ್ಗೆ 1000 ಮಾತಾಡಿದ್ರೆ ಅನ್ಕೊಂಡು ಹೋಯ್ತಾರಿ ನಿಮ್ಮ ಪಾಡಿಗೆ. ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಂದೇ ಒಂದು ದಯಲ್ಲಿ ಇಟ್ಕೊಳ್ರಿ, ನನ್ನ ಗುರಿ ಅಲ್ಲಿರ್ಬೇಕು. ಈಗಲೂ 25 ವರ್ಷ ಅಂದಾಗ ನಾನು ನನ್ನೇನು ಕೇಳಿದಾಗ ಯಾರಿಗೋ ಹೇಳ್ತಿದ್ದೆ, ಇನ್ನೂ 0ಲೇ ಇದ್ದೀನಿ ನಾನು ಅಂತ. ಯಾಕಂದರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ, ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ. ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲಸಗಳು ಮಾಡಿರಿ, ಏನೇ ಮಾಡಿರಿ, ಇವೆರಡು ಕೆಲಸ ಬಿಟ್ಟು ಇನ್ನೇನು ಕಾರ್ ಮಾಡಿರಿ, ಖಂಡಿತ ಒಂದಲ್ಲ ಒಂದು ದಿನ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ. ಎಲ್ಲ ನಾನು ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಳ್ಳೋದು ಇಷ್ಟೇ, ಅವ್ರು ಯಾವುದೇ ಕೆಲಸ ಇರಲಿ, ನೀವು ಚಿತ್ರರಂಗ ಇರಲಿ, ಬಿಸ್ನೆಸ್ ಇರಲಿ, ಇನ್ನೊಂದಿರಲಿ ಮತ್ತೊಂದಿರಲಿ, ಮಾಡಿ. ಇವತ್ತಿಲ್ಲಿಗೆ ಕರ್ಕೊಂಬರೋದಕ್ಕೆ, ಇವತ್ತಿಲ್ಲೇ ಮಾಡೋದಕ್ಕೆ ಇದು ಯಾವುದೇ ರಾಜಕೀಯ ಸಮಾರಂಭ ಅಲ್ಲ. ಯಾಕಂದ್ರೆ ಎಲ್ಲ ಪಕ್ಷದವ್ರು ಇದ್ದಾರೆ ನೋಡಿರಿ. ಆ್ಯಕ್ಚುಲಿ ನಮ್ಮ ಉದಯಣ್ಣ ಇಲ್ಲೇ ಕೂತವ್ರೆ, ನಮ್ಮ ದರ್ಶನ್ ಪುಟ್ಟಣ್ಣವ್ರಿದ್ರು, ಅಮ್ಮ ಬಂದಿದ್ದರು. ಏನಕ್ಕೆ ಅಮ್ಮನ ಬಗ್ಗೆ ನಾನು ಅದೊಂದು ಹೇಳಬೇಕು. ನನಗೆ ಹೆತ್ತ ತಾಯಿ ಒಬ್ಳಾದರೆ ನನ್ನ ಬುದ್ಧಿ ಕಲಿಸಿ ತಾಯಿ ನಮ್ಮ ಅಮ್ಮನೇ, ಅದು ಸುಮ್ಮಮ್ಮ. ಇದೇ ಅಪ್ಪಾಜಿ ಇದ್ದಾಗ ಅವ್ರ ಮನೇಲಿ ಮೋಸ್ಟ್ಲಿ ಅಬ್ಬಿ ಹೊಡೆದೋರೋ ಇಲ್ವೋ ಗೊತ್ತಿಲ್ಲ, ನಾನು 4 ಸಲ ಆ ಕೈಯಲ್ಲಿ 8 ತಿನ್ನಕ್ಕೂ ನನಗೆ ಭಯ ಆಗುತ್ತೆ. ಇವತ್ತಿಗೂ ಹೇಳ್ತೀನಿ ಕೇಳ್ರಿ, ನಂದು 4 ಬೆರಳು ಸೇರಿದ್ರೆ ಅದು 2 ಬೆರಳು ಆಗುತ್ತದು, ಅಷ್ಟು ದಪ್ಪ ಇದೆ ನಮ್ಮ ಅಪ್ಪಾಜಿ ಕೈ. ಭಯಡ್ ಅಂತ ಒಂದೇ ಒಂದು ಗೇಟ್ ಕೊಟ್ಟರೆ ಸಾಕು, ಒಂದು 15 ದಿನ ಹಿಂಗೆ ಹಿಡ್ಕೊಂಡು ಓಡಾಡ್ಬೇಕು ನಾವು. ಯಾಕಂದ್ರೆ ಯಾರಿಗೂ ಮುಖ ತೋರಿಸಲ್ಲ, ಆಯ್ಕಿರಲ್ಲ. ಅವತ್ತೆಲ್ಲ
ನನಗೊಂದು ಪ್ರೊಟೆಕ್ಷನಾಗಿ ನಿಲ್ತಾ ಇದ್ದಿದ್ದೆ ಸುಮ್ಮಮ್ಮ. ಏನಾರು ಅಪ್ಪಾಜಿ ಯಾವುದೋ ಇದಕ್ಕಾದ್ರೂ ಬೈತಾ ಇದ್ರು ನನಗೆ, ಅವ್ರ ಮಧ್ಯದಲ್ಲಿ ತಡಿಯೋರು. ಯಾಕಂದ್ರೆ ಅವ್ರು ಒಬ್ಬರು ಮಾತು ಅಷ್ಟೇ ಅವ್ರು ಸ್ವಲ್ಪ ಕೇಳೋರು, ಕೇಳ್ತಾ ಇರಲಿಲ್ಲ ಅಂದರೂ ಸ್ವಲ್ಪ ಓಕೆ ಅನ್ನೋ ಲೆವೆಲ್ಗೆ. ಆದರೆ ಇವತ್ತು ಅಪ್ಪಾಜಿ ಸ್ಥಾನದಲ್ಲಿ ಅಮ್ಮ ನಿಂತು ನಂದು ಏನೇ ತಪ್ಪುಗಳಿರಲಿ, ಒಳ್ಳೇದು ಮಾಡಿದಾಗ ಯಾವತ್ತೂ ಹೊಗಳೋದು ಇಲ್ಲ ಅವರು, ಇವ್ನು ಕೊಂಬಂದ್ಬಿಟ್ಟು ಹೊಗಳಲ್ಲ ನಾನು ಅಂತ. ಬಟ್ ತಪ್ಪು ಮಾಡಿದಾಗ ಅಲ್ಲಿ ಯಾರೇ ಇರಲಿ ಏನೇ ಇರಲಿ ಅವ್ರ ಮುಂದೆ ಬೈದು ಬುದ್ಧಿ ಹೇಳಿ ಇದೆಲ್ಲ ಹಾಕೊಂಡು ಹಿಂಗೆ ಅಂತ ಹೇಳಿ ಕಳಿಸಿದೆ ನಂಗೆ ಸುಮ್ಮಮ್ಮ. ಸೊ ಯಾವತ್ತಿದ್ರೂ ಅವ್ರ ಮೇಲೆ ತುಂಬ ಹೆಮ್ಮೆನೆ. ಯಾಕಂದರೆ ಮೋಸ್ಟ್ಲಿ ಅಬ್ಬಿಗೆ ಎಷ್ಟು ಇದು ಮಾಡ್ತಾರೋ ಗೊತ್ತಿಲ್ಲ, ಅದ್ರ ಹತ್ರಷ್ಟು ನಮಗೆ ಮಾಡ್ತಾರೆ. ಅದಕ್ಕೆ ಅಬ್ಬಿಗೆ ಹೊಟ್ಟೆ ಉರಿ ಬರ್ಬೋದು, ಪರವಾಗಿಲ್ಲ. ಯಾಕಂದ್ರೆ ನನ್ನ ತಮ್ಮನ ಅವನಾಗಿ ತಾಗ್ಬೋದು, ಪರವಾಗಿಲ್ಲ ಓಕೆ ಅಂತ. ಸೊ ಅದೇ ಥರ ನನಗೆ ಚಿತ್ರರಂಗದಲ್ಲೆಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡ್ಕೊಂಡು ಅವ್ರ ಜೊತೆನೇ ಎತ್ಕೊಂಡು ಇಷ್ಟೆಲ್ಲ ನಮ್ಮನ್ನು ಸಹಿಸ್ಕೊಂಡು ನಾನಿವತ್ತು ಈ ವೇದಿಕೆನ ಒಂದಕ್ಕೆ ಉಪಯೋಗಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ 57-58 ಸಿನಿಮಾಗಳಲ್ಲಿ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ನನ್ನ ಜೊತೆ ಕೆಲಸ ಮಾಡಿದಂಥ ನಾಯಕ ನಟಿಯರಾಗ್ಬೋದು, ಕ್ಯಾಮ್ರಾಮ್ಯಾನ್ಗಳು, ಟೆಕ್ನಿಷಿಯನ್ಗಳು, ಲೈಟ್ ಬಾಯ್ ಆಗ್ಬೋದು, ಇವರೆಲ್ಲರಿಗೂ ಇವತ್ತು ಈ ವೇದಿಕೆಯಿಂದ ನಾನು ಕೇಳ್ಕೊಳ್ಳೋದೊಂದು. ಯಾಕಂದರೆ ನಾನು ಯಾವತ್ತೂ ಅದನ್ನು ಕೇಳಿಲ್ಲ, ಕೇಳೋದು ಇಲ್ಲ. ಆದರೆ ಗೊತ್ತಿಲ್ಲದೇನೋ ಅವ್ರಿಗೇನಾದ್ರು ನೋವು ಮಾಡಿದರೆ 25 ವರ್ಷದಲ್ಲಿ ದಯಮಾಡಿ ನನ್ನ ಕ್ಷಮಿಸಿ ಅಂತ ಅಷ್ಟೂ ಜನಕ್ಕೆ ನಾನು ಕೇಳ್ಕೊಳ್ತೀನಿ. ಯಾಕೆ ಅಂತಂದರೆ ಗೊತ್ತಿಲ್ಲ, ಯಾವುದೋ ಒಂದು ತಪ್ಪು ಕೆಲಸನ ಏನೋ ಅವ್ರಿಗೆ ಬೇಜಾರು ಮಾಡಿರ್ತೀನೇನೋ, ದಯಮಾಡಿ ಅದನ್ನೆಲ್ಲ ಹೊಟ್ಟೆ ಹೋಗ್ಕೊಂಡು ಹಿರಿಯರು ಆ್ಯಕ್ಚುಲಿ ಆಶೀರ್ವಾದ ಮಾಡಿ ಎಲ್ಲ ಹಿರಿಯ ಕಲಾವಿದರು. ಯಾಕಂದರೆ ಚಿತ್ರರಂಗ ಅನ್ನೋದು ಒಬ್ಬರಿಂದ ನಡೆಯೋಂಥದ್ದಲ್ಲ, ಎಲ್ಲರೂ ಕೈ ಜೋಡಿಸಿದ್ರೇ ಚಿತ್ರರಂಗ ಆಗೋದು. ಇದು ನಾನು ಅಂತ ಅಂದ್ಬಿಟ್ರೆ ಮುಗೀತು, ಅವತ್ತೇ ನಮ್ದು ಲಾಸ್ಟ್ ಅಂತ. ಇವತ್ತೇನು ಇಲ್ಲಿಗೆ ಇದ್ದೀವಿ, ಏನಕ್ಕೆ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆತ ಇಲ್ಲಿಗೆ ಮಾಡಬೇಕು, ಇಲ್ಲಣ್ಣ ನನಗೆ ಕೊಡ್ಬೇಕು, ನಾನೇ ಮಾಡ್ಬೇಕು ಇದನ್ನು. ನಾನಂದರೆ ಬೇಡ ಚಿನ್ನ, ಮೊನ್ನೆ ತಾನೇ ಬರ್ಡೇ ಮುಗಿಸ್ಕೊಂಡಿದ್ದೀನಿ, ಬೇಡ ನನ್ನ ಕೈಲಿ ಆಗಲ್ಲ ಕಣೆ. ಇಲ್ಲ ನಾವು ಇಲ್ಲೇ ಮಾಡಬೇಕು. ಹೌದು, ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದರೆ, ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನು ಸುಟ್ಟಾಗ ಎತ್ಕೊಂಬಂದು ಪಶ್ಚಿಮವಾಯಿಗೆ ಹಾಕೋದೇ ಹೊರತು ಇನ್ನೆಲ್ಲೂ ಹಾಕಲ್ಲ ನಮ್ಮನ್ನು. ಹೌದೋ ಅಲ್ವೋ? ಅವ್ನು ಬೆಂಗಳೂರಲ್ಲಿ ಸಾಯಲಿ, ಮೈಸೂರಲ್ಲಿ ಸಾಯಲಿ, ಇನ್ನೊಂದು ಕಡೆ ಸಾಯಲಿ, ಮತ್ತೊಂದು ಕಡೆ ಸಾಯಲಿ, ಈ ದೇಹ ಇಲ್ಲೇ ಆ್ಯಕ್ಚುಲಿ ಬೂದಿಯಾಗಿ ಹೋಗೋದಕ್ಕೆ. ಅದಕ್ಕೆ ಯಾಕ್ರೆ ಇಷ್ಟೊಂದು ಯೋಚನೆ ಮಾಡ್ಬೇಕು, ನಡ್ರೆ ಇಲ್ಲೇ ಮಾಡೋಣ ಅಂತಂದ್ಬಿಟ್ಟು. ಆದ್ದರಿಂದ ಅದೊಂದು ವ್ಯಾಮೋಹ ಇಲ್ಲಿದ್ದು ಪಟ್ಟಣಕ್ಕೆ ನಮಗೆಲ್ಲ ಇರೋದು. ನೀವೆಲ್ಲ ಇಷ್ಟೊತ್ತು ಕೂತು ನಮ್ಮೆಲ್ಲ ಆ್ಯಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬ ಚೆನ್ನಾಗಿಲ್ಲಿ ನೃತ್ಯ ಮಾಡಿದ್ರು, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು, ಎಲ್ಲ ನನ್ನ ಅಣ್ಣ ತಮ್ಮದಿರು ಬಂದಿದ್ದರು. ಹಾಗೆಯೇ ಹೇಮ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಅ ಲಾಟ್. ಪಾಪ ಎಲ್ಲರೂ ಇಷ್ಟೊತ್ತು ಎಂಟರ್ಟೈನ್ ಮಾಡಿದ್ರಿ, ತುಂಬ ಥ್ಯಾಂಕ್ಸ್. ಹಾಗೆಯೇ ನಮ್ಮ ಮಹೇಶಂಗೂ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಹರಿಕೃಷ್ಣ ಅವರು ಎಲ್ಲೋ ಹಿಂದ್ಗಡೆ ಕಾಣೆಯಾಗಿದ್ದಾರೆ, ನೋಡಿ ಮೆಲ್ಲೇ ಬರ್ತಾರೆ ಇಲ್ಲಿ. ಯಾಕಂದರೆ ಅವರು ನಮ್ಮ ತರುಣ, ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟೊತ್ತಾದರೂ 11:15 11:45 ಕೂಡ ಕಾಯ್ತಾ ಇರೋದಕ್ಕೆ ನಮ್ಮಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಕಾಯಿಸಿದ್ದಕ್ಕೂ ಕೂಡ ಕ್ಷಮಿಸಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ, ನೀವು ಹಾಕೋ ಒಂದೊಂದು ಅಗಳು ಕೂಳು ಕೂಡ ನಮಗೆ ತುಂಬ ಮುಖ್ಯ. ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ನಿಮ್ಮ ಪ್ರೀತಿ ಇದೇ ಥರ ತೋರಿಸ್ರಿ. ಅವ್ರುಗಳಿಗೂ ನಿಮ್ಗಳ ಸೇವೆ ಮಾಡೋದು, ಅವ್ರ ಅಭಿನಯದಿಂದ ನಿಮ್ಮನ್ನು ಮನೋರಂಜಿಸೋಂಥ ಅವಕಾಶ ಅವ್ರಿಗೂ ತುಂಬ ಎತ್ಕೊಡಿ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಒಬ್ಬೊಬ್ಬರು ಒಂದೊಂದ್ಸಲಿ ಹೋಗ್ತಾನೇ ಇರ್ತೀವಿ ಏಜ್ ಬೈ ಏಜ್. ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಸ್ಥಾನಗಳು ಮಾಡ್ಕೋತಾರೆ. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ನನ್ನಂಥ ಸಣ್ಣ ಸಣ್ಣ ಕಲಾವಿದರಿಗೆ ಕೊಡ್ರಿ, ಹರಿಸಿ, ಬೆಳೆಸಿ ಅಂತ ಕೇಳ್ಕೊಂಡು ಇವತ್ತು ನಿಮ್ಮೆಲ್ಲ ಪಾದಾರವಿಂದಿಗೆ ನಾನು ಇಲ್ಲಿಂದನೇ ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು ಸರ್. ನಮ್ಮ ಚಾಲೆಂಜಿಂಗ್ ಸರ್ ಹೇಳೋಕ್ಕೆ ತುಂಬ ಇದೆ, ಅದನ್ನು ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಗಣ್ಯರು, ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದರು. ಅಷ್ಟೇ ಅಲ್ಲ, ನನ್ನ ಪ್ರೀತಿಯ ನನ್ನ ಹಿರಿಯ ಮಗ ನಿಮ್ಮ ಡಿ ಬಾಸ್ ಅವರು, ದರ್ಶನ್ ಅವರ ಅಭಿಮಾನಿಗಳು, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಒಂದು ಸುಂದರ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ನಾನು ಒಂದೆರಡು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾತಾಡಲೇಬೇಕು ನಿಮ್ಮೊಂದಿಗೆ ಅನಿಸುತ್ತೆ.
ಇವತ್ತಿನ ದಿನ ಎಷ್ಟು ಖುಷಿಯಾಗತ್ತೆ ಅಂದರೆ, ಇವತ್ತು ಬರೀ ಒಂದು ಬೆಳ್ಳಿ ಪರ್ವ D25 ಮಾತ್ರ ಅಲ್ಲ, ನಿನ್ನೆ ಅಷ್ಟೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಅಷ್ಟೇ ಅಲ್ಲ, ಸಿನಿಮಾ ರಂಗದಲ್ಲಿ 25 ವರ್ಷಗಳು, ಕಾಟೇರ ಸಿನಿಮಾ 50 ದಿನಗಳ ಒಂದು ಸಂಭ್ರಮ ಅದು ಆಗಿದೆ. ನೀವೇ ನೋಡಿದ್ದೀರಾ. ಕಾಟೇರ ಸಿನಿಮಾದು ಪ್ರೀ ರಿಲೀಸ್ ಒಂದು ಕಾರ್ಯಕ್ರಮ ಮಂಡ್ಯದಲ್ಲೇ ನಡೆಯಿತು. ಆ ಸಮಯದಲ್ಲೇ ನಾನು ಹೇಳಿದ್ದೆ, ಈ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗೇ ಆಗುತ್ತೆ. ಆ ಒಂದು ಸಂಭ್ರಮವನ್ನು ನಾವು ಮತ್ತೆ ಮಂಡ್ಯದಲ್ಲೇ ಮಾಡ್ತೀವಿ ಅನ್ನೋವಂಥ ಮಾತನ್ನು ಹೇಳಿದ್ದೆ. ಅದು ಈಗ ನಿಜಾನೇ ಆಯಿತು ನೋಡಿ. ನಿಮ್ಮೆಲ್ಲರ ಒಂದು ನಿರೀಕ್ಷೆಗಿಂತಲೂ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಒಂದು ಪಾತ್ರ, ಅದಕ್ಕಿಂತ ಒಳ್ಳೆ ನಟನೆ ಅದರಲ್ಲಿ ದರ್ಶನ್ ಮಾಡಿ ಅವರ ಒಂದು ಈ ಒಂದು ಸಿನಿಮಾಗಳ ಒಂದು ಪಟ್ಟಿಗೆ ಕಾಟೇರ ಎಲ್ಲೋ ಕರ್ಕೊಂಡೋಗಿ ಕೂರಿಸ್ಬಿಟ್ಟಿದೆ. ದರ್ಶನ್ 25 ವರ್ಷ ಅಂದರೆ ಅದೇನೋ ಸಾಧಾರಣವಾಗಿ 25 ವರ್ಷಗಳು ಏನೋ ಹಾಗೆ ಕಳೆದೋಗಿ ಬಂದಿದ್ದ ಒಂದು ಜರ್ನಿ ಅಲ್ಲ. ಅದು ಒಂದು ಹೆಮ್ಮೆಯ ವಿಷಯ ನನಗೇನೆಂದರೆ, ದರ್ಶನ್ ಹೀರೋ ಆಗಿ ಮೊದಲನೆಯ ಹೆಜ್ಜೆ ಮೆಜೆಸ್ಟಿಕ್ ಚಿತ್ರದ ಪೂಜಾ ಸಮಾರಂಭಕ್ಕೆ ನಾನು ಅಂಬರೀಷ್ ಅವರು ಆ ಪೂಜೆಗೆ ಹೋಗಿ, ನಮ್ಮ ಮನೆ ಪಕ್ಕನೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅದರಲ್ಲಿ ಆ ಮುಹೂರ್ತದ ಒಂದು ಸಮಾರಂಭಕ್ಕೆ ನಾವು ಹೋಗಿದ್ವಿ. ದರ್ಶನ್ ಆವಾಗಿನೇನು ಚಿಕ್ಕ ಹುಡುಗ, 22-23 ವಯಸ್ಸೇನು. ಈಗಲೂ 27 ಅಷ್ಟೇ ಕಾಣ್ತಿದೆಯಾ ಬಿಡು, 47 ಕಾಣಿಸ್ತಿಲ್ಲ ಅಲ್ವಾ? ಕರೆಕ್ಟಾ? ಸೊ 47 ಅಂತ ಎಲ್ಲರೂ ಹೇಳೋಕೆ ಹೋಗಬೇಡಿ, ಅವ್ನಿಗಿನ್ನೂ 27 ನನ್ನ ಪ್ರಕಾರ. ಯಾಕೆಂದರೆ ನನ್ನ ತಾಯಿಗೆ ಯಾವಾಗಲೂ ಮಕ್ಕಳ ಥರನೇ ಕಾಣ್ತಾರೆ ದೊಡ್ಡವರಾಗಿ ಬೆಳೆದ ಮೇಲೂ. ಈ 25 ವರ್ಷಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಬರೀ ಅವರು ಬೇರೆಯವ್ರನ್ನ ಚಾಲೆಂಜ್ ಮಾಡಿದ್ದಲ್ಲ, ಅವ್ರ ಲೈಫಲ್ಲಿ ಎಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು 25 ವರ್ಷಗಳ ಒಂದು ಸಾಧನೆ ಅಂತ ಇವತ್ತು ಏನು ನಿಂತ್ಕೊಂಡಿದ್ದಾರೆ, ಅದರ ಹಿಂದೆ ಎಷ್ಟು ಕಷ್ಟ, ಎಷ್ಟು ಶ್ರಮ, ಎಷ್ಟು ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಅಭಿಮಾನಿಗಳ ಹತ್ರ ಅನ್ನೋದನ್ನು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ಒಬ್ಬರ ಪಬ್ಲಿಕ್ ಲೈಫಲ್ಲಿರೋರು, ಅದು ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ಒಂದು ರಂಗ ಇರ್ಬೋದು, ಯಾವ ರೀತಿ ಬೇರೆಯವ್ರಿಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅನ್ನೋದು ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ ಅವರಿರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವರಿರ್ಬೋದು, ಅವರೆಲ್ಲರ ಜೀವನ ಒಂದು ಸಂದೇಶವಾಗೇ ಇತ್ತು. ಇವತ್ತು ಅಭಿಮಾನಿಗಳು ನೀವು ಇಷ್ಟು ಜನ ಅವ್ರನ್ನ ಇಲ್ಲಿ ಸೇರಿ ಅವ್ರ ಜೊತೆಲಿ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಅವರ ಜೀವನದಲ್ಲಿ, ದರ್ಶನ್ ಜೀವನದಲ್ಲಿ ಯಾವ ರೀತಿ ಅವರು ಕಷ್ಟಪಟ್ಟು ಇವತ್ತು ಈ ಎತ್ತರಕ್ಕೆ ಅವರು ಬೆಳೆದಿದ್ದಾರೆ ಅನ್ನೋದನ್ನು ನೀವು ಯಾವತ್ತೂ ಮರೆಯಬಾರ್ದು. ನಿಮಗೂ ಅದೊಂದು ಸಂದೇಶವಾಗಿರಬೇಕು ಅವರ ಜೀವನವೂ. ನಿನ್ನೆ ನಾನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ಟಿ ವಿ ಇದರಲ್ಲಿ ನಾನು ನೋಡ್ತಾ ಇದ್ದೆ. ಅವರು ಎಲ್ಲ ಅಭಿಮಾನಿಗಳ ಹತ್ರನೂ ಕೇಳ್ಕೊಂಡಿದ್ದಾರೆ, ನನಗೆ ಯಾರು ಕೇಕ್ ತರಬೇಡಿ, ಹಾರ ತರಬೇಡಿ, ನಿಮ್ಗೆ ಇಷ್ಟ ಇದ್ದರೆ ನೀವು ಬೇರೆಯವ್ರಿಗೆ, ಬಡವರಿಗೆ ಉಪಯೋಗ ಆಗೋ ಅಂಥದ್ದನ್ನು, ಅಂದರೆ ಅಕ್ಕಿ ಇರ್ಬೋದು, ಇನ್ನೊಂದಿರ್ಬೋದು, ಆ ರೀತಿ ನಾನು ತಗೊಂಬಂದು ಕೊಡಿ, ನಾನು ಎಲ್ಲರಿಗೂ ಹಂಚ್ತೀನಿ ಅಂದರು. ಅಂದರೆ ಇದರ ಅರ್ಥ ಏನು? ಅದನ್ನು ಬೇರೆಯವ್ರು ತಂದು ಕೊಟ್ಟರೆ ಮಾತ್ರ ದರ್ಶನ್ ಅದನ್ನು ಹಂಚಬೇಕು ಅಂತ ಏನಿಲ್ಲ. ದರ್ಶನ್ ತಾನಾಗೆ ಮಾಡ್ತಾರೆ ಅದನ್ನೆಲ್ಲ. ಬಟ್ ನಿಮಗೂ ಅದೇ ಅಭ್ಯಾಸ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಅದನ್ನು ಮಾಡ್ತಾ ಇರೋದು. ಅದಕ್ಕಿಂತ ಇನ್ನೇನು ಬೇಕು? ಒಬ್ಬ ತಾಯಿಗೆ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂದರೆ ಅಷ್ಟೇ ನಾನು ಹೆಮ್ಮೆ ಪಡ್ತೀನಿ. 25 ವರ್ಷಗಳ ಅವರ ಒಂದು ಪ್ರಯಾಣ ನೋಡಿ.
ಮಕ್ಕಳ ಯಶಸ್ವಿಗಿಂತ ಯಾವುದೇ ತಾಯಿ ಇನ್ನೇನೂ ಬಯಸಲ್ಲ, ಏನೂ ಎದುರು ನೋಡಲ್ಲ. ಬಟ್ ನಾನು ಎದುರು ನೋಡಿದ್ದಕ್ಕಿಂತ ದರ್ಶನ್ ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನಗೆ ಮಾತ್ರ ಅಲ್ಲ, ಅಭಿಷೇಕ್ಗೂ ಒಬ್ಬ ದೊಡ್ಡಣ್ಣನಾಗಿ ಅವರು ಅಡ್ವೈಸ್ ಮಾಡ್ತಾರೆ, ಬೈತಾರೆ, ಒಳ್ಳೇದು ಕೆಟ್ಟದು ಎಲ್ಲ ಗೈಡ್ ಮಾಡ್ತಾರೆ. ಅದಕ್ಕಿಂತ ನಾನು ದರ್ಶನ್ಗೆ ಹೇಳ್ತೀನಿ, ಅಪ್ಪ ನನಗೆ ಎಷ್ಟೋ ಧೈರ್ಯ ಇದೆ, ಇವತ್ತಿನ ದಿನ ಅಂಬರೀಷ್ ಅವರು ನಮ್ಮೊಂದಿಗೆ ಇಲ್ಲ, ಆದ್ರೂ ನೀನಿದೆಯಾ, ಅಬ್ಬಿಗೆ ನೀನಿದೆಯಾ, ಇರಬೇಕು ಅಂತ ನಾನು ಹೇಳ್ತೀನಿ. ಇನ್ನೊಂದು ವಿಷಯ ನಾನು ಎಂದೆಂದಿಗೂ ಮರೆಯಲ್ಲ. ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಮನಸ್ಥಿತಿ ಆವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳೋಕೆ ಸಾಧ್ಯನೇ ಇಲ್ಲ. ನನ್ನ ಜೊತೆಯಲ್ಲಿದ್ದವರು, ನನ್ನ ಹತ್ರ ಇರೋವ್ರಿಗೆ ಮಾತ್ರ ಅದು ಗೊತ್ತಿತ್ತು. ಆ ಟೈಮಲ್ಲಿ ನನಗೆ ಜೊತೆಗಿದ್ದು, ನನಗೆ ಸಪೋರ್ಟಾಗಿ ನಿಂತ್ಕೊಂಡು ದರ್ಶನ್ನು ಮತ್ತು ಯಶ್, ನಾನು ಹೇಳಲೇಬೇಕಿಲ್ಲಿ ಈ ವಿಷಯನ, ಎಷ್ಟು ನನಗೆ ಧೈರ್ಯ ತುಂಬಿದ್ರು. ಬರೀ ಬಂದು ಯಾವುದೋ ಒಂದು ದಿನ ಇಲ್ಲಿ ಬಂದು ಭಾಷಣ ಮಾಡಿ ಹೋಗಿದ್ದಲ್ಲ, 15-20 ದಿವಸಗಳು ನನ್ನ ಜೊತೆಯಲ್ಲಿದ್ದು ನನಗಿಂತ ಅವ್ರು ಜಾಸ್ತಿ ಶ್ರಮಪಟ್ಟು ಆ ಬಿಸಿಲಲ್ಲಿ, ಆ ಧೂಳಲ್ಲಿ, ಆ ಜನರ ಮಧ್ಯೆ ಅವ್ರು ಕಷ್ಟಪಟ್ಟು ನನಗೋಸ್ಕರ ನಿಂತಿದ್ರು. ಆ ಪ್ರೀತಿ ಇದೆಯಲ್ಲ, ಅವರೇನು ನನಗೆ ಏನೋ ಅದನ್ನು ಮಾಡಬೇಕು ಅಂತ ಏನಿರಲಿಲ್ಲ. ಎಷ್ಟೋ ಜನ ನೋಡಿದ್ವಿ, ಅಂಬರೀಷ್ ಅವರು ಇದ್ದಾಗ ಜೊತೇಲಿ ಎಷ್ಟೋ ಜನ ಇದ್ದರು, ಅವರೆಲ್ಲ ಏನು ಜೊತೇಲಿ ಉಳ್ಕೊಂಡಿಲ್ಲ. ಆಮೇಲೆ ಜೀವನದಲ್ಲಿ ನಾವು ಸಹಾಯ ಮಾಡಿದವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಅಂತ ಯಾವತ್ತೂ ಎದುರು ನೋಡಬಾರ್ದು, ನಾವು ಎದುರು ನೋಡಲ್ಲ ಅದನ್ನು. ಆದರೆ ನಡೆದು ಬಂದ ದಾರಿಯನ್ನು ನಾವು ಮರೆಯಬಾರದು. ಅದು ಮನುಷ್ಯರ ಲಕ್ಷಣ, ಮನುಷ್ಯತ್ವದ ಗುಣ. ಅದು ಆ ಗುಣ ದರ್ಶನಲ್ಲಿದೆ, ಅದನ್ನು ನಾನು ಎಂದಿಗೂ ಮರೆಯಲ್ಲ. ಅದೇ ಆಶೀರ್ವಾದ ದರ್ಶನ್ಗೆ ಇವತ್ತಿನ ದಿನ ಮಾಡಿರೋ ಒಳ್ಳೆ ಕೆಲಸಗಳು ನೋಡಿ. ರಾಜಕಾರಣ, ಅಧಿಕಾರ ಅಥವಾ ಸಿನಿಮಾ ರಂಗದಲ್ಲಿ ಯಶಸ್ವಿ ಹೆಸರು ಎಲ್ಲ ಬರುತ್ತೆ, ಅದು ಯಾವುದು ಶಾಶ್ವತ ಅಲ್ಲ. ಅಲ್ಲಿ ಇದ್ದಾಗ ನಾವು ಯಾವ ರೀತಿ ನಡ್ಕೊಂಡಿರ್ತೀವಿ, ಯಾವ ರೀತಿ ನಾವು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಈ ಒಂದು ಸಮಾರಂಭ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಚ್ಚಿದಾನಂದ್ ಅರೇಂಜ್ ಮಾಡಿರೋದು, ತುಂಬ ಖುಷಿ ಆಗತ್ತೆ. ಇದೇ ಶ್ರೀರಂಗಪಟ್ಟಣದಲ್ಲಿ ನಾನು ನಿಂತ್ಕೊಂಡು ಸಚ್ಚಿ ಒಂದು ರಾಜಕಾರಣದ ಒಂದು ಎಂಟ್ರಿ ವೇಳೆ ನಾನು ಹೇಳಿದ್ದೆ. ಎಲ್ಲರೂ ಅವಾಗ ಕೇಳ್ತಾಯಿದ್ರು, ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಹೊತ್ತಲ್ಲಿ ಸಚಿನ ನಿಲ್ಲಿಸ್ತೀರಾ, ಅಭಿಷೇಕ್ನ ನಿಲ್ಲಿಸ್ತೀರಾ, ನೀವು ನಿಂತ್ಕೋತೀರಾ ಅನ್ನೋ ಮಾತು ಎಲ್ಲ ಕಡೆ ನಡೀತಾ ಇತ್ತು. ಮಾಧ್ಯಮಗಳಲ್ಲಂತೂ ಆವತ್ತಿಂದ ಇವತ್ತಿಗೂ ಆ ರೀತಿಯ ಒಂದು ಊಹಾಪೋಹಗಳು ನಡೀತಾನೇ ಇದೆ, ನಡೀಲಿ. ಆದರೆ ನಾನು ಒಂದೇ ಮಾತನ್ನೇ ಈ ವೇದಿಕೆ ಇದೇ ಇದರಲ್ಲಿ ಹೇಳಿದ್ದೆ. ನನಗೆ ಕೇಳಿದ್ರೆ ಸಚಿಗೆ ಟಿಕೆಟ್ ಕೇಳ್ತೀರಾ, ಅಭಿಷೇಕ್ಗೆ ಟಿಕೆಟ್ ಕೇಳ್ತೀರಾ ಅಂತ ಕೇಳಿದ್ರೆ ನಾನು ಸಚಿಗೆ ಕೇಳ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಅದೇ ಮಾತನ್ನು ನಾನು ಉಳಿಸ್ಕೊಂಡು ಬಂದೆ ಸಚಿ ಪರವಾಗಿ. ಯಾಕೆಂದರೆ ಸಚಿನೂ ನನ್ನ ಪರವಾಗಿ ನಿಂತಿದ್ದ ನನ್ನ ಚುನಾವಣೆಯ ಒಂದು ಹೊತ್ತಲ್ಲಿ. ಯಾವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ, ನಾವು ನಡೆದು ಬಂದ ದಾರಿ, ನಮ್ಮ ಕೈ ಹಿಡಿದ ಕೈಗಳು, ಇವು ಯಾವತ್ತೂ ನಾವು ಮರೆಯಬಾರದು. ಇದನ್ನು ನಾವು ದರ್ಶನಿಂದ ಕಲಿಬೇಕು ನಿಜವಾಗ್ಲೂ. ಇವತ್ತು ದರ್ಶನ ನಾನು ಏನಾದ್ರು ತುಂಬ ಹೊಗಳಿದ್ದೀನಿ ಅಥವಾ ತುಂಬ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಅಂದರೆ ಆಮೇಲೆ ಮನೆಗೆ ಬಂದು ಬೈತಾನೆ ನನಗೆ. ಅದಕ್ಕೆ ನಾನು ಜಾಸ್ತಿ ಹೇಳೋಕ್ಕೂ ನನ್ನ ಕೈಲಾಗಲ್ಲ. ಇನ್ನು ಇಲ್ಲಾಂದರೆ ಇನ್ನೆಷ್ಟೋ ಹೇಳ್ಬೋದು ನಾನು ದರ್ಶನ್ ಬಗ್ಗೆ. ಬಟ್ ಖುಷಿ ಆಗುತ್ತೆ, ಎದೆ ತುಂಬಿ ಬರುತ್ತೆ. ದರ್ಶನಿಗೆ ಆ ದೇವರು ಎಲ್ಲ ಕೊಟ್ಟಿದ್ದಾನೆ, ನಾವೇನು ಕೇಳೋದು? ಅವನಿಗೆ ಎಲ್ಲ ರೀತಿಯ ಸಕ್ಸಸ್ಸು, ಒಳ್ಳೆ ಹೆಸರು, ಕೋಟ್ಯಾಂತರ ಜನ ಅಭಿಮಾನಿಗಳು ಎಲ್ಲ ಕೊಟ್ಟಿದ್ದಾರೆ. ನಾನು ಕೇಳೋದು ನೆಮ್ಮದಿಯಿಂದ ಸಂತೋಷದಿಂದ ಇರಬೇಕು, 100 ವರ್ಷ ಹೀಗೆ ಇರಬೇಕು, ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡುವಂಥ ಒಂದು ಗುಣ ಇದೆಯಲ್ಲ, ಅದನ್ನು ಹಾಗೆ ಉಳಿಸ್ಕೋಬೇಕು. ಬೇರೆಯವ್ರನ್ನೂ ಬೆಳೆಸೋವಂಥ ಗುಣ ನಾನು ಬರೀ ಅಂಬರೀಷ್ ಅವರೆಲ್ಲ ಒಬ್ಬರಲ್ಲೇ ನೋಡಿದ್ದೀನಿ, ಅದಾದಮೇಲೆ ದರ್ಶನಲ್ಲಿ ನೋಡ್ತಾ ಇದ್ದೀನಿ. ಅದೇ ಗುಣ ನನಗೆ ತುಂಬ ತುಂಬ ಇಷ್ಟ ಆಗಿತ್ತು ದರ್ಶನಲ್ಲಿ.
ಇದೇ ಇನ್ನು ಅದೇ ಹೇಳ್ಕೊಂಡೋದ್ರೆ ದರ್ಶನ್ ಬಗ್ಗೆ ನಾನು ಇಡೀ ರಾತ್ರಿ ಹೇಳ್ಬೋದು, ಆದರೆ ಬೇಡ, ಎಲ್ರಿಗೂ ಮಾತಾಡೋ ಒಂದು ಅವಕಾಶ ಇರಲಿ. ಯಾವತ್ತೂ ಒಳ್ಳೆಯದನ್ನು ಮಾಡೋರಿಗೆ ಭಗವಂತ ಒಳ್ಳೆಯದನ್ನೇ ಕೊಡ್ತಾನೆ ಅನ್ನೋ ಮಾತನ್ನು ನಾನು ತುಂಬ ದೃಢವಾಗಿ ನಂಬಿದ್ದೀನಿ. ನನ್ನ ಸುತ್ತಲೂ ಎಲ್ಲ ಒಳ್ಳೆಯವರೇ ಇದ್ದಾರೆ, ಅದನ್ನು ನಾನು ನಂಬಿದ್ದೀನಿ. ಆ ದೇವರ ಒಂದು ಆಶೀರ್ವಾದ ಇದೆ. ಅಂಬರೀಷ್ ಅವರಿದ್ದಾರೆ ಇಲ್ಲಿ, ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ, ಅಷ್ಟೇ, ಇನ್ನೇನು ಬೇಡ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ. 5 ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇತ್ತು ಈ 5 ವರ್ಷಗಳು ಅಂದರೆ, ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು, ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳದೆ ನನ್ನ ಜೊತೇಲಿ ನಿಂತ್ರಲ್ಲ, ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ರೆಬಲ್ ಸ್ಟಾರ್, ನಿಮ್ಮ ಅಂಬರೀಷ್, ನಮ್ಮ ಮಗ ಅಭಿಷೇಕ್ನ ಒಂದೆರಡು ಮಾತು ಮಾತಾಡಲಿ, ಆಮೇಲೆ ನಾನು ಮಾತಾಡ್ತೀನಿ. ಸ್ವಾಭಿಮಾನಿಯ ಜಿಲ್ಲೆ ಮಂಡ್ಯ, ಶ್ರೀರಂಗಪಟ್ಟಣದ ತಾಲೂಕು, ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲ ಇಲ್ಲಿ ಆಗಮನಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮನ ಸಲ್ಲಿಸ್ತಾ ನನ್ನ ಸಿಂಪಲ್ಲಾಗಿ ಮಾತಲ್ಲಿ ಹೇಳ್ತೀನಿ. ಏನಂದರೆ 25 ವರ್ಷ ಚಿತ್ರರಂಗದಲ್ಲಿ ಈ ಮಟ್ಟಕ್ಕೆ ಬೆಳೆಯೋದು ತುಂಬ ಅಪರೂಪವಾದಂಥ ಒಂದು ಸಾಧನೆ. ಅದು ಎಲ್ರಿಗೂ ಸಿಗಲ್ಲ, ಆ ಕಲೆ ಎಲ್ರಿಗೂ ಬರಲ್ಲ. ಅಂಥ ಕಲಾವಿದನ ತಾಯಿ ಸರಸ್ವತಿನ ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ಕೊಟ್ಟಿದ್ದೀರಲ್ಲ, ನೀವು ಅವರನ್ನು ಇಷ್ಟೊಂದು ಪ್ರೀತಿ ಕೊಟ್ಟು ಇಲ್ಲಿವರೆಗೂ ಬೆಳೆಸಿದಿರಲ್ಲ, ಈ ಒಂದು ಪ್ರೀತಿ ಬರೀ ಈ 25 ಅಲ್ಲ, ಇನ್ನು ಮುಂದಿನ 25, 50, 100 ವರ್ಷ ಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಮ್ಮ ಸೀನಿಯರ್ಗಳು ನಮ್ಮ ಮಂಡ್ಯಾಗೂ ಒಂದು ಅದ್ಭುತವಾದ ಒಂದು ನಂಟಿದೆ. ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀರ, ಅವರು ನಿಮ್ಮನ್ನು ಅಷ್ಟೇ ಹಚ್ಕೊಂಡಿದ್ದಾರೆ. ಯಾಕಂದರೆ ನಾವು ಬೇರೆ ಕಡೆ ಹೋದಾಗೆಲ್ಲ ಖಂಡಿತ, ಈಗ ನಾವು ಉತ್ತರ ಕರ್ನಾಟಕಕ್ಕೆಲ್ಲ ಜೊತೆಗೆ ಹೋಗಿದ್ದೀವಿ, ಅವರು ಆ ಮಂದಿನ ನೋಡಿದ್ರು ನಮ್ಮ ಅಣ್ಣನಿಗೆ ಭಾರಿ ಪ್ರೀತಿ ಮರ್ಯಾದೆ ಗೌರವ. ಆದ್ರೂ ಅವಾಗ ಹೇಳ್ತಾ ಇರ್ತಾರೆ, ಹೌದು ಇವರೆಲ್ಲ ತುಂಬ ಸಾಫ್ಟ್ ಅಮ್ಮ, ಇವರೆಲ್ಲ ತುಂಬ ಒಳ್ಳೆ ಜನ, ಆದರೆ ನಮ್ಮವ್ರು ಇದಾರಲ್ಲ ನಮ್ಮ ಸೌಂಡೇ ಬೇರೆ ಅಂತ ಅವಾಗ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಇನ್ನೊಂದೇನೆಂದರೆ, ಕೆಲವೊಮ್ಮೆ ಏನಾಗುತ್ತೆ, ಬೆಳೀತಾ ಬೆಳೀತಾ ಬೆಳೆಯೋವರೆಗೂ ಒಂದು ರೀತಿ, ಬೆಳೆದಾದ್ಮೇಲೆ ಒಂದು ರೀತಿ ಜನ ಚೇಂಜ್ ಆಗ್ತಾ ಹೋಗ್ತಾರೆ. ಕರೆಕ್ಟಾ ಇಲ್ವಾ? ಸಹಜ, ನೋಡಿದ್ದೀವಿ ಕಣ್ಮುಂದೆನೆ ಹಲವಾರು ಉದಾಹರಣೆಗಳು. ಆದರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಡೇ 1 ನಮ್ಮ ಮೇಲಾಗಿರಲಿ, ನಮ್ಮ ತಾಯಿ ಮೇಲಾಗಿರಲಿ, ಅಪ್ಪಾಜಿ ಮೇಲಾಗಿರಲಿ ಏನು ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡ್ರು, ಇವತ್ತಿಗೂ 50 ಸಿನಿಮಾ ಆದಮೇಲೂ 25 ವರ್ಷ ಚಿತ್ರರಂಗದಲ್ಲಿ ಇದ್ಮೇಲೂ ಕೂಡ ಅಷ್ಟೇ ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡು ಆ ಗುಣ ವ್ಯಕ್ತಿತ್ವ ಇದೆಯಲ್ಲ, ಅದೇ ನಿಮ್ಮ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಂತಲ್ಲ, ನನ್ನಂಗೆ ಹಲವಾರು ರೀತಿ ಕಲಾವಿದರಿಗೆ ಒಂದು ಸ್ಫೂರ್ತಿಯಾಗಿ, ನಟರಿಗೆ ಒಂದು ಇನ್ಸ್ಪಿರೇಷನ್ ಆಗಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಶಕ್ತಿಯಾಗಿದ್ದೀರಾ. ಈ ಶಕ್ತಿ ನಿಮ್ಮಲ್ಲಿ ಯಾವತ್ತಿಗೂ ಇರಲಿ ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಮಗೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋದಾಗ ಸಂತೋಷ ಆಗ್ತಾ ಇದೆ, ತುಂಬ ಆನಂದ ಆಗ್ತಾ ಇದೆ ಅಂತ ಹೇಳ್ತೀವಿ. ಆದರೆ ಇವತ್ತು ಈ ಕಾರ್ಯಕ್ರಮ ಅದಕ್ಕೆ ಡಬಲ್ ಅಂತ ಹೇಳೋದು ತಪ್ಪಾಗಲ್ಲ, ಆನಂದಕ್ಕೆ ಪರಮಾನಂದ ಇವತ್ತಿನ ಒಂದು ಕಾರ್ಯಕ್ರಮ ಇದು. ಬಹಳ ಅಪರೂಪಕ್ಕೆ ಒಂದೊಂದು ಸಲ ಘಟಿಸುತ್ತೆ ಈ ಥರದೊಂದು ಸನ್ನಿವೇಶ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ. 25 ವರ್ಷ ಅಂತ ಅನ್ನೋವಂಥದ್ದು ಹುಡುಗಾಟದ ಮಾತಲ್ಲ ರೀ. ಅದು ಬರೀ 25 ವರ್ಷ ಆಗಿಲ್ಲ, ಅದು ಬರೀ ಸಕ್ಸಸ್ಸಿನ 25 ವರ್ಷ ಅಲ್ಲ, ಸಾರ್ಥಕತೆಯ 25 ವರ್ಷ. ಅದು
ಸಾರ್ಥಕತೆಯ 25 ವರ್ಷ ಅದು. ನಾನು ದರ್ಶನ್ ಸರ್ ಅವ್ರನ್ನ ಸಿನಿಮಾಗೆ ಬರೋದಕ್ಕಿಂತ ಹಿಂದಿಂದನೂ ಕೂಡ ನಾವಿಬ್ಬರು ಒಬ್ರಿಗೊಬ್ರು ಗೊತ್ತು, ಗೆಳೆಯರೂ ಹೌದು. ಅವರ ಈ 25 ವರ್ಷದ ಟ್ರಾವೆಲ್ ಏನಿದೆಯಲ್ಲ, ಈ ಟ್ರಾವೆಲ್ಲು ಬರೀ ಒಂದು ಸ್ಟ್ರೇಟ್ ಲೈನ್ ಆಗಿಲ್ಲ. ಅದು ಹಿಂಗಿದೆ 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 ಮತ್ತೆ ಹಿಂಗಿದೆ. ಯಾಕೆ ಅದು ಇಲ್ಲಿ ತನಕ ಬಂದು ಇಷ್ಟು ಯಶಸ್ವಿಯಾಗಿ ನಿಂತ್ಕೊಳ್ಳಿಕ್ಕೆ ಕಾರಣ ಏನು ಗೊತ್ತಾ? ಅವರು ತೆರೆ ಮೇಲೆ ಮಾತ್ರ ಹೀರೋ ಅಲ್ಲ, ಇಲ್ಲಿಂದನೂ ಹೀರೋ. ಸೂಪರ್, ನಿಜವಾಗ್ಲೂ ಇಲ್ಲಿಂದನೂ ಹೀರೋ. ಅಂಥವ್ರಿಗೆ ಈ ಥರದ ಸನ್ನಿವೇಶಗಳು ಘಟಿಸುತ್ತೆ. ನಾನು ಯೂಶಲಿ ಅವರನ್ನು ಅವ್ರ ಸಕ್ಸಸ್ಸನ್ನು ಡಿಕೋಡ್ ಮಾಡ್ತಾ ಸುಮ್ಮನೆ ಅದನ್ನು ಬಗಿತಾ ಒಳಗಡೆ ಹೋಗಿ ನೀವು, ನನಗೆ ಕಂಡಿದ್ದು ಒಂದೇ, ಇದರ ಒಳಗಡೆ ಒಂದು ಅದ್ಭುತವಾದಂಥ ವ್ಯಕ್ತಿ ಅವ್ರ ಒಳಗಡೆ ಇದ್ದಾರೆ. ಆ ಥರದ್ದು ಒಂದು ಶಕ್ತಿ ನನಗೆ ದರ್ಶನ್ ಸರ್ ಅವರು ಸಿನಿಮಾ ಬರೋದಕ್ಕಿಂತ ಹಿಂದಿಂದ ಅಂತ ಹೇಳ್ತಾ ಇದ್ದೆ. ಆಗ ದರ್ಶನ್ ಸರ್ ಅಂತಂದರೆ ಒಂದು ಹೆಸರು, ಅದು ಬೆಳೀತಾ 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 ಒಂದು ಬ್ರ್ಯಾಂಡ್ ಆಗುತ್ತೆ. ಇವತ್ತು ಅದೆರಡಕ್ಕೂ ಮೀರಿ ದರ್ಶನ್ ಸರ್ ಒಂದು ಶಕ್ತಿ, ಇವತ್ತು ನಿಜ ಸತ್ಯ, ಅದೊಂದು ಶಕ್ತಿಯಾಗಿ ಇವತ್ತು ಬೆಳೆದು ಇಲ್ಲಿ ತನಕ ನಿಂತಿದೆ ಅಂತ ಅನ್ನೋದಾದರೆ, ಇವತ್ತು ನಾವು ಇದು ಅವರೊಬ್ಬರ ಇದು ಸೆಲೆಬ್ರೇಷನ್ ಅಲ್ಲ. ಇವತ್ತು ಇಡೀ ಕನ್ನಡಿಗರು, ಇಡೀ ಚಿತ್ರೋದ್ಯಮ ಆಗಿರ್ಬೋದು, ಸಿನಿಮಾ ಪ್ರೇಮಿಗಳು ಯಾರ್ಯಾರಿದ್ದಾರೆ ಅವ್ರಿಗಾಗಿರ್ಬೋದು, ದರ್ಶನ್ ಸರ್ ಅವರ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗಾಗಿರ್ಬೋದು, ಅವರ ಆಚರಣೆ, ಅವರ ಸೆಲೆಬ್ರೇಷನ್ ಇದು ಸತ್ಯ. ಯಾಕೆಂತಂದರೆ ನಾನು ಅವರನ್ನು ಎಲ್ಲ ಥರದಲ್ಲೂ ನೋಡಿದ್ದೀನಿ. ಎಲ್ಲಿ ಪ್ಲೇಸ್ ಮಾಡಿ ಅದನ್ನು ಪರ್ಫೆಕ್ಟಾಗಿ ಕೆಲಸ ಅವರು ಅದನ್ನು ಆಗಿರ್ತಾರೆ ಅಂತ ಅನ್ನೋದಕ್ಕೆ ಒಬ್ಬ ಗೆಳೆಯ ಅಂತಂದರೆ ಭಾಳ 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 ನಿಷ್ಠೆಯ ಗೆಳೆಯರಾಗಿರ್ತಾರೆ. ನಿರ್ಮಾಪಕರುಗಳಿಗೆ ಭಾಳ ನಿಷ್ಠೆಯ ನಟರಾಗಿರ್ತಾರೆ. ನಿರ್ದೇಶಕರು ಅಂತ ಬಂದಾಗ ಒಬ್ಬ ಅದ್ಭುತವಾದಂಥ ಸ್ಟೂಡೆಂಟ್ ಆಗಿರ್ತಾರೆ ಅವರು. ಇವತ್ತಿಗೂ ಕೂಡ ಅವರ ಕಲಿಕೆ ಬಿಟ್ಟಿಲ್ಲ. ಎಲ್ಲಿ ತನಕ ಒಬ್ಬ ಮನುಷ್ಯ ಕಲಿತಾ ಇರ್ತಾನೆ ಅಲ್ಲಿ ತನಕ ಅವ್ರ ಏಳಿಗೆ ಆಗ್ತಾ ಇರುತ್ತೆ ಅನ್ನೋದಕ್ಕೆ ದರ್ಶನ್ ಸರ್ ಅವರೇ ಭಾಳ ಜೀವಂತ ಉದಾಹರಣೆ. ಅದು ನನಗೆ ಯಾವುದೋ ಒಂದು ಹಿಂದಿನ ಒಂದು ಸಿನಿಮಾ ಶೂಟಿಂಗ್ ಹೋದಾಗ ಸುಮಾರು ಅವರಿಗೆ ಎಲ್ಲರಿಗೂ ಊಟ ಮಾಡಿಸೋವಂಥದ್ದು ಭಯಾನಕ ಇಷ್ಟ. ಅವರಿಗೆ ಒಂದಿಷ್ಟು ನಮಗೆ ತಿನ್ನಿಸ್ಬಿಡ್ತಾರೆ. ಅವ್ರೇನೂ ಹಾಕ್ಕೊಂಡಿರಲಿಲ್ಲ ಅವತ್ತು, ಅವ್ರೇನೂ ಹಾಕ್ಕೊಂಡಿರಲಿಲ್ಲ. ಸರ್ ಯಾಕೆ ನನಗೆ ಮಾತ್ರ ಆಗ್ತಾಯಿದೆ, ನಿಮ್ಗೇನು ನಿಮ್ಮ ತಟ್ಟೆ ಖಾಲಿ ಇದೆ ಏನು ಅಂತಂದಾಗ ಅದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ, ಒಳಗಡೆ ಒಬ್ಬ ನಿರ್ದೇಶಕರು ಒಂದು ಶರ್ಟ್ಲೆಸ್ ಅಂದರೆ ಶರ್ಟನ್ನು ಬಿಚ್ಚಿ ಒಂದು ಸೀನ್ ಮಾಡಬೇಕು ಅಂತ ಇದೆ, ಅದಕ್ಕೋಸ್ಕರ ಹೆಚ್ಚು ಕಮ್ಮಿ 1 ತಿಂಗಳಿಂದ ನಾನು ಅನ್ನ ಊಟ ಮಾಡಿಲ್ಲ ಅಂತ ಹೇಳ್ತಾರೆ. ಈ ಥರದವ್ರು ಸಿಗ್ತಾರ ನಮಗೆ? ಇದಕ್ಕೆ ತಾನೇ ಸಕ್ಸಸ್ ಅಂತೀವಿ. ಅಂಥವ್ರಿಗೆ ತಾನೇ ಇದೆಲ್ಲ ಒಲ್ದು ಬರೋದಕ್ಕೆ ಸಾಧ್ಯವಿರುತ್ತೆ. ಇವತ್ತು ಅವರ ಸಮಕಾಲೀನರಾಗಿ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಂಥ ಪುಣ್ಯ ಇವತ್ತು ನನಗೆ ಸಿಕ್ಕಿದೆ ಅಂತಂತಂದರೆ ಅದು ದರ್ಶನ್ ಸರ್ ಅವರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ಸರ್, ಈ 25 ವರ್ಷ ಒಂದು ಘಟ್ಟ, 25 ವರ್ಷದ ನಂತರ ಇದೆಯಲ್ಲ, ಇದು ಇನ್ನೊಂದು ಭಾಳ ಅದ್ಭುತವಾದ ಘಟ್ಟ. ಅದು ಖಂಡಿತ ಹೇಳ್ತೀನಿ. ಅವರು ಆಯ್ಕೆ ಮಾಡ್ಕೊತಿರೋ ಸಿನಿಮಾಗಳಿದೆಯಲ್ಲ, ನಿಜಕ್ಕೂ ಇಲ್ಲಿಂದ ಮೇಲೆ 25 ವರ್ಷ ಇದೆ ಗೊತ್ತಾ, 25 ಅಲ್ಲ 50 ಇದೆ ಗೊತ್ತಾ, ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ನೋವಂಥದ್ದು. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚು, ಅವ್ರಿಗೆ ನಾನೇನು ಸಕ್ಸಸ್ ಕೊಡಬೇಕಾಗಿಲ್ಲ, ಸಕ್ಸಸ್ಸು ಅವರು ಖಂಡಿತ ಎಲ್ಲನೂ ನೋಡ್ಬಿಟ್ಟಿದ್ದಾರೆ. ನಾನು ಕೋರ್ಕೊಳ್ಳೋದಿಷ್ಟೇ, ಅದ್ಭುತವಾದಂಥ ಆರೋಗ್ಯ ಕೊಡಲಿ ಅವ್ರಿಗಿನ್ನೂ. ನಮ್ಮ ಜೊತೆಯಲ್ಲಿ ಇನ್ನೂ 10 ವರ್ಷ 100 ವರ್ಷ ನಮ್ಮ ಜೊತೆಯಲ್ಲಿ ಅವರು ಇದೇ ಥರದ ಕಲೆಯನ್ನು ನಂಬಿಕೊಂಡಂಥ ಇವರಿಗೆ, ಅವರ ಫ್ಯಾನ್ಸ್ಗಳಿಗೆ ಇನ್ನೂ ಹೆಚ್ಚು ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಕೊಡುವಂಥ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ತೀನಿ. ಎಂತ ಅದ್ಭುತ. ಊರೇ ಹೆತ್ತ ಮಗ ನಿಂದು ಎಂತ ತ್ಯಾಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ, ನಿಂದು ತಾಯಿ ಗುಣ ಇರೋದಿಲ್ಲ ಋಣ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ, ಪುಣ್ಯಾತ್ಮ 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 ಪುಣ್ಯಾತ್ಮ. ಥ್ಯಾಂಕ್ ಯು ಸರ್. ಅರೆ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಶರಣ್ ಸರ್. ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು. ಪೂಜೆಗೆ ಲವ್ ಪೂಜೆಗೆ ಈ ಭಯ ಬಿಟ್ಟಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಬಾಯ್ಜಾನ್ಗೆ 25ನೇ ವರ್ಷದ ಅಭಿನಂದನೆಗಳು. ಹಾಗೆಯೇ
25ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಭಾಯ್ಜಾನ್, ಎಲ್ಲರೂ ಹೇಳ್ತಾರೆ ನೀವು ಕನ್ನಡ ಚಿತ್ರರಂಗವನ್ನು 25 ವರ್ಷ ಆಳಿದ್ದೀರ ಅಂತ. ಆಳಿದ್ರ ಜೊತೆನಲ್ಲಿ ಬಾಳಿದ್ದೀರ, ನಿಮ್ಮ ಜೊತೆಯಲ್ಲಿರೋರನ್ನ ಬದುಕಿಸಿದ್ದೀರ. ಸೊ ಅದು ಹೆಮ್ಮೆ. ನಿಮ್ಮ ಸಿನಿಮಾ ಲಾಂಚ್ ಆದರೆ ಒಂದಷ್ಟು ಕುಟುಂಬಗಳು ತಿಂಗಳಾನ್ಗಟ್ಲೆ ಹೊಟ್ಟೆ ತುಂಬುತ್ತೆ. ಸಿನಿಮಾ ರಿಲೀಸ್ ಆದರೆ ಸಿನಿಮಾ ಥಿಯೇಟ್ರ್ಗಳು ತುಂಬುತ್ತೆ. ಸಿನಿಮಾ ಥಿಯೇಟ್ರ್ಗಳು ತುಂಬಿದ್ರೆ ನೋಡಿದಂಥ ಕೋಟ್ಯಾಂತರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ತುಂಬುತ್ತೆ. ಈ ಜರ್ನಿ ಸದಾಕಾಲ ಹೀಗೆ ಸಾಗ್ತಾ ಇರಲಿ ಅಂತ ಹಾರೈಸ್ತೀನಿ. ಯಾಕೆ ಇಷ್ಟೊಂದು ಅಭಿಮಾನಿಗಳು ದರ್ಶನ್ ಅವ್ರಿಗೆ ಮಾತ್ರ ಅಂತ ಒಂದು ಕ್ವೆಶನ್ ಬಂದಾಗ, ಇವತ್ತು ಬೆಳಿಗ್ಗೆ FM ರೇಡಿಯೋನಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಕತೆ ಕೇಳ್ತಾ ಇದ್ದೆ. ಅವರಾಗ BTM ಲೇಔಟಲ್ಲಿದ್ದರು. ಒಂದು 18 ವರ್ಷದ ಹಿಂದೆ ಅವ್ರ ಸ್ನೇಹಿತರೊಬ್ಬರ ಜೊತೆಯಲ್ಲಿ ಕಾರಲ್ಲಿ JC ರೋಡ್ಗೆ ಬರ್ತಾ ಇರಬೇಕಾದ್ರೆ ಮುಂದೆ ಆಟೋ ಹಿಂದೆ ಭಾಯ್ಜಾನ್ದು ಒಂದು ಫೋಟೋ ಹಾಕ್ಕೊಂಡು ಒಂದು 4 ಸಾಲನ್ನು ಬರೆದಿರೋವಂಥದ್ದನ್ನು ಅವ್ರ ಫ್ರೆಂಡ್ ಹೇಳ್ತಾರೆ ನೋಡಿ ಅಂತ. ಅದನ್ನು ನೋಡಿದ ಕೂಡಲೇ ಇವರೇ ಡ್ರೈವ್ ಮಾಡ್ತಾಯಿದ್ರು. ಆಟೋನ ಚೇಸ್ ಮಾಡ್ಕೊಂಡೋಗಿ ಮುಂದೆ ನಿಲ್ಲಿಸಿ ಇಳಿದು ಆಟೋ ಡ್ರೈವರ್ನ ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿ, ನನ್ನ ಫೋಟೋ ಹಾಕಿದ್ದೀರಾ, ನನ್ನ ಹೆಸರು ಬರೆದಿದ್ದೀರಾ, ನನ್ನ ಬಗ್ಗೆ 2 ಸಾಲು ಬರೆದಿದ್ದೀರಾ ಅಂತ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ರು. ಇವರು ಟ್ರಾಫಿಕ್ JC ರೋಡಲ್ಲಿ ಹೇಳಿದ್ರೆ ಏನಾಗಿರ್ಬೇಕತ್ತೆ ನಿಮಗೆ ಗೊತ್ತಲ್ಲ. ಅಲ್ಲಿ ಒಬ್ಬರು ಟ್ರಾಫಿಕ್ ಇನ್ಸ್ಪೆಕ್ಟ್ರು ಬರ್ತಾರೆ. ಇವರು ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೆ ಸಾರಿ ಕೇಳ್ತಾರೆ. ಸರ್ ಸಾರಿ ಸರ್, ನನ್ನ ಅಭಿಮಾನಿ ಒಬ್ಬರು ನನ್ನ ಫೋಟೋ ಹಾಕ್ಕೊಂಡಿದ್ರು, ಥ್ಯಾಂಕ್ಸ್ ಹೇಳೋದಕ್ಕೆ ನಿಲ್ಲಿಸಿದೆ, ಕ್ಷಮೆ ಇರಲಿ ಅಂತ. ಅದಕ್ಕೆ ಆ ಇನ್ಸ್ಪೆಕ್ಟರ್ ಹೇಳ್ತಾರೆ, ಸರ್ ಯಾವ್ಯಾವುದೋ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ, ನಿಮ್ಮ ಮಾಡಿರೋ ಟ್ರಾಫಿಕ್ ಜಾಮ್ ಅರ್ಥಪೂರ್ಣ ಸರ್. ಒಂದು ಅಭಿಮಾನಿಗೋಸ್ಕರ ಇಳಿದು ಬಂದು ರೋಡಲ್ಲಿ ತಪ್ಕೊಂಡು ಪ್ರೀತಿಸ್ತಿರಲ್ಲ ಸರ್ ಅಂತ. ಆ ಒಂದು ಪ್ರೀತಿ, ನಿಷ್ಕಲ್ಮಶವಾದಂಥ ಪ್ರೀತಿ ಇವತ್ತು ನಿಮ್ಮನ್ನು ವಿರಾಟ್ ರೂಪದಲ್ಲಿ ನಿಲ್ಲಿಸಿದೆ ಭಾಯ್ಜಾನ್. ಭಗವಂತ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಸಕ್ಸಸ್ಸು ಎಲ್ಲ ಇಲ್ಲಿಂದ ಇನ್ನೂ 25% ಜಾಸ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಇಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಆ ಭಗವಂತನ ಆಶೀರ್ವಾದ ನಿಮಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಲವ್ ಯು ಭಾಯ್ಜಾನ್, ಲವ್ ಯು ಒನ್ಸ್ ಅಗೇನ್, ಲವ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶ್ರೀರಂಗಪಟ್ಟಣ ಜನತೆಗೆ, ಮಂಡ್ಯ ಜನತೆಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಿಂದ ಸಾಕಷ್ಟು ಜಿಲ್ಲೆಗಳಿಂದ, ಊರುಗಳಿಂದ ಎಲ್ಲರೂ ಬಂದಿದ್ದೀರಾ. ಎಲ್ರಿಗೂ ನಮಸ್ಕಾರ. ನಾವು ಯಾವಾಗಲೂ ನಿಮಗೆ ಚಿರಋಣಿ. ಇವತ್ತು ನಾವೊಂದು ವ್ಯಕ್ತಿನ ಸಮಾರಂಭಿಸ್ತಾ ಇಲ್ಲ, ಒಂದು ವ್ಯಕ್ತಿತ್ವನ ಸಮಾರಂಭಿಸ್ತಾ ಇದ್ದೀವಿ. ಒಂದು ಕೆಲಸದಲ್ಲಿ 25 ವರ್ಷಗಳು ಇರ್ಬೋದು, ಆದರೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ 25 ವರ್ಷಗಳು ಇರೋದು ಬಹಳ ಕಷ್ಟ. ಸಾಕಷ್ಟು ಜನ ಟ್ರೈ ಮಾಡಿರ್ತಾರೆ, ಆಗೋದಿಲ್ಲ. ಬಟ್ ಅವ್ರು ಅದನ್ನು ಹೇಗೆ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳ್ಬೋದು. ಅವರು ಶಕ್ತಿ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಅಣ್ಣನ ಶಕ್ತಿ. ನಾನು ಅವ್ರನ್ನ ಪ್ರೀತಿಯಿಂದ ಅಣ್ಣ ಅಂತೀನಿ. ಸಾಕಷ್ಟು ಜನ ನಾವಿವತ್ತು ಇಷ್ಟು ಜನ ಇಲ್ಲಿ ಬಂದಿದ್ದೀವಿ ಅಂದರೆ ಸ್ನೇಹಿತರನ್ನ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ನೇಹಿತರ ಆಗಬೇಕು. ಯಾಕೆ ನಾವಿಷ್ಟು ಜನ ಅವ್ರ ಜೊತೆ ಇದ್ದೀವಿ, ಯಾಕೆ ನೀವಿಷ್ಟು ಜನ ಅವ್ರ ಜೊತೆ ಇದ್ದಾರೆ ಅಂದರೆ ಕಾರಣ ಅವರ ವ್ಯಕ್ತಿತ್ವ, ಅವರ ನಡವಳಿಕೆ. ಆ್ಯಂಡ್ ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಬರೀ ಇಲ್ಲ, ಅವರು ಇಂಡಸ್ಟ್ರಿನ ಆಳ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವ್ರು ಹೇಗಿದ್ದಾರೆ ಹಾಗೇ ಇದ್ದು ಬಂದಿದ್ದಾರೆ. ಬೇರೆಯವ್ರಿಗೋಸ್ಕರ ಯಾವತ್ತೂ ನಾಟಕ ಮಾಡಿಲ್ಲ, ಬೇರೆಯವ್ರಿಗೋಸ್ಕರ ಹಿಂಗಿರ್ಬೇಕು ಹಂಗಿರ್ಬೇಕಂತ ಯೋಚನೆ ಮಾಡಿಲ್ಲ. ಅವ್ರು ಹೇಗಿದ್ರು ಆಗಿದ್ದಾರೆ. ಅದು ಧೈರ್ಯ, ಅದು ಗುಂಡಿಗೆ, ಅದನ್ನು ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಇವತ್ತು ಬರೀ ಚಿತ್ರರಂಗಕ್ಕೆ ಅಲ್ಲ, ನಮ್ಮೆಲ್ರಿಗೂ ಒಂದು ಶಕ್ತಿಯಾಗಿ, ಒಂದು ಬೆನ್ನೆಲುಬಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಸ್ನೇಹಿತನಾಗಿ. ಎಷ್ಟೋ ಜನ ಸುಮಮ್ಮ ಹೇಳ್ತಿದ್ರು ಮಗ ಅಂತ, ನಮ್ಮನೇಲೂ ಹಾಗೆ. ನಮ್ಮಿಬ್ಬರಿಗಿಂತ ಮೊದಲು ಅಣ್ಣನೇ. ಅದಕ್ಕೂ ಸ್ವಲ್ಪ ಕೆಲವು ಸತಿ ಬೇಜಾರಾಗುತ್ತೆ ಅಷ್ಟೇ, ಯಾಕಂದರೆ ನಮ್ಮ ಮಾತು ಕೇಳಿದ್ರು ಅಣ್ಣನ ಮಾತು ಕೇಳ್ತಾರೆ ಮನೆಯಲ್ಲಿ. ಸೊ ಈ ಥರ ಸಮಾರಂಭಗಳು ಮತ್ತೆ ಮತ್ತೆ ಆಗ್ತಾನೆ ಇರಲಿ. ಕಾಟೇರಂಥ ಸಿನಿಮಾಗಳು ಬರ್ತಾನೆ ಇರಲಿ. ನೀವು ಅದ ಸಿನಿಮಾಗಳನ್ನ ನೋಡ್ತಾನೆ ಇರಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಅವ್ರ ಮೇಲೆ ಸದಾಕಾಲ ಇರಲಿ. ಯಾಕಂದರೆ ಹಿ ಡಿಸರ್ವ್ಸ್ ಇಟ್. ಅವ್ರ ಹತ್ರ ಇವತ್ತು ಏನೇನಿದೆ, ಈ ಪ್ರೀತಿ ಏನಿದೆ, ಪ್ರತಿ ಒಂದೊಂದು ಹನಿನೂ ಹಿ ಡಿಸರ್ವ್ಸ್ ಇಟ್. ಯಾಕಂದರೆ ಅವ್ರು ಕಷ್ಟಪಟ್ಟು ಅದನ್ನು ಗಳಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಜೊತೆ ಹೀಗೆ ಸದಾಕಾಲ ಇರಲಿ. ಆ ಭಗವಂತ ನಿಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ ಶ್ರೀರಂಗಪಟ್ಟಣ, ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚಿಕ್ಕವನು ಅಣ್ಣನ ಬಗ್ಗೆ ಮಾತಾಡೋಕ್ಕೆ.
ಅವರು ಹೀರೋ ಆಗಲ್ಲ, ಒಬ್ಬ ಅಣ್ಣನಾಗಿ ಅವ್ರ ಬಗ್ಗೆ ಅವ್ರ ತಮ್ಮನಾಗಿ ಮಾತಾಡ್ತೀನಿ ನಾನು ಇವತ್ತು. ಅವರು ನಡ್ಕೊಳ್ಳೋ ರೀತಿ, ನಮ್ಮನ್ನು ಸಪೋರ್ಟ್ ಮಾಡೋ ರೀತಿ ಐ ಥಿಂಕ್ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಅವ್ರು ಗಳಿಸಿರೋ ಪ್ರೀತಿ ಇವಾಗ ಇದು ನೋಡ್ತಾ ಇದ್ದೀವಿ ಈಗ. ಆಮೇಲೆ ಅವ್ರು ಬರೀ ನಮಗೆ ಒಬ್ಬ ಅಣ್ಣ ಅಲ್ಲ, ಒಬ್ಬ ದಾರಿದೀಪ ಆಗಿದ್ದಾರೆ ನಮಗೆ. ನಮ್ಮೆಲ್ಲ ಯಂಗ್ಸ್ಟರ್ಸ್ ನಮ್ಮ ಕಲೀಗ್ಸ್ ಎಲ್ಲರೂ ಇಲ್ಲೇ ಇದ್ದೀವಿ. ನಾವೆಲ್ಲರೂ ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಣ್ಣ. ಅದಕ್ಕಿಂತ ನಮಗೆ ಇನ್ನೇನು ಬೇಕು. ಆಮೇಲೆ ಅವ್ರ ಡೆಡಿಕೇಶನ್ ಬಗ್ಗೆ ಮಾತಾಡಲೇಬೇಕು. ನಮಗೆ ಎಲ್ಲರಿಗೂ ಜೋಕ್ ಮಾಡ್ತಾ ಇರ್ತಾರೆ ಅವಾಗ, ಅಣ್ಣ ಏನಣ್ಣ ಇಷ್ಟೊಂದು ಸಖತ್ತಾಗಿ ಕಾಣಿಸ್ತಾ ಇದೆಯಾ ಅಣ್ಣ, ಇಷ್ಟೊಂದು ವರ್ಕೌಟ್ ಮಾಡ್ತೀಯ ಅಂದರೆ, ಮತ್ತೆಪ್ಪ ನಿಮಗೆಲ್ಲ ಕಾಂಪಿಟೇಷನ್ ಕೊಡೋದು ಬೇಡವಾ ನಾವು ಅಂತ. ಸೊ ಇವಾಗ ಸ್ಟಾರ್ಟಿಂಗ್ ಮೊದಲನೇ ದಿವಸದಿಂದ ಡೆಡಿಕೇಶನ್ ಹೆಂಗಿತ್ತು ಅವ್ರಿಗೆ, ಇವತ್ತವರೆಗೂ ಡೆಡಿಕೇಶನ್ ಹಂಗೆ ಇದೆ. ಅಣ್ಣ ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್. ಈ ಥರ ಸಪೋರ್ಟು ನಾವು ಯಾವಾಗಲೂ ನಿಮ್ಮ ಹಿಂದೆ ಈ ಥರನೇ ಇದ್ದಿರ್ತೀವಿ, ಜೊತೆಗೆ ಇರ್ತೀವಿ. ವಿ ಲವ್ ಯು ಅಣ್ಣ, ವಿ ಲವ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಅಗೇನ್. ಥ್ಯಾಂಕ್ ಯು ಶ್ರೀರಂಗ್. 25 ವರ್ಷ ದರ್ಶನ್ ರವರು ಪ್ರೀತಿಯ ದರ್ಶನ, ಕೋಪದ ದರ್ಶನ, ಸಂತೋಷದ ದರ್ಶನ, ನೋವಿನ ದರ್ಶನ, ಸಂಘರ್ಷದ ದರ್ಶನ, ಎಲ್ಲ ವಿಧವಾದ ದರ್ಶನವನ್ನು ಕೊಟ್ಟು ಸೌಮ್ಯ ಮೂರ್ತಿಯಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮನ್ನು. ಏನು ಸಂತೋಷ ದರ್ಶನ್ ಅವ್ರು ನೋಡಿದಾಗ. ಅವರೇ ಅಷ್ಟು ಎತ್ತರ ಇದ್ದಾರೆ, ಅವ್ರಿಗಿಂತ ಎತ್ತರ ಕೀರ್ತಿ ಬೆಳೆದಿದೆ. ಅವರು 25, ಅವರ ಕೀರ್ತಿ 50 ವರ್ಷಕ್ಕೆ ಬೇಕಾದಷ್ಟು ಎತ್ತರ ಈಗಲೇ ಬೆಳೆದಿದೆ. ದೇವರು ಅವರ ಜೀವನದಲ್ಲಿ ಅವರಿಗೆ ನೆಮ್ಮದಿ, ಸುಖ, ಶಾಂತಿ ಸದಾ ಕೊಡಲಿ. ಕೈ ನೋವು ಅಂತ ಇದ್ದರು ಅಭಿಮಾನಿಗಳು, ಪ್ರೀತಿಸ್ತೀರ. ಆದರೆ ಈ ನೋವನ್ನು ವಿಚಾರಿಸ್ಕೊಳ್ಳುವಂಥ ತಾಯಿ ಸಮಾನರಾದವರು ಅವ್ರ ಜೊತೇಲಿ ಇರಲೇಬೇಕು. ಆ ನೋವನ್ನ ಸಮಾಧಾನ ಮಾಡ್ತಕ್ಕಂಥ ವ್ಯಕ್ತಿ ಇರಬೇಕು. ನನ್ನ ಪ್ರೀತಿಯ ಮಾತು ಏನು ಅಂದರೆ, ದರ್ಶನ್ ರವರಿಗೆ ಕಾಟೇರ ಚಿತ್ರದಲ್ಲಿ ರೈತರ ಪರವಾಗಿ ನಿಂತವರವರು. ತುಂಬ ಸಂತೋಷ ಆಯಿತು ನನಗೆ. ಆಮೇಲೆ ಈ ದೇಶನ ಕಾಯುವಂಥ ಯೋಧರು, ಅವ್ರ ಮೇಲೇನೂ ಅವ್ರಿಗೆ ಪ್ರೀತಿ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ದೇವರು 2 ವಿಷಯದಲ್ಲೂ ಅವ್ರನ್ನ ಆಕಾಶದ ಅಷ್ಟು ಎತ್ತರಕ್ಕೆ ಬೆಳೆಸಲಿ, ಅವರು ಬೆಳಗಲಿ, ಅವರು ಬಾಳಲಿ, ಅವರ ಮನಸ್ಸಿಗೆ ಅವ್ರಿಗಾಗಿರುವಂಥ ನೋವೆಲ್ಲ ತೊಲಗಿ ಹೋಗಲಿ. ಅಭಿಮಾನಿಗಳ ಪ್ರೀತಿಯ ಹೊಳೆ, ಅಭಿಮಾನದ ಹೊಳೆಯಲ್ಲಿ ಆ ನೋವೆಲ್ಲ ಕೊಚ್ಕೊಂಡು ಹೋಗಲಿ, ಅವರು ಸಂತೋಷವಾಗಿ ಬಾಳಲಿ ಅಂತ 100 ಸರಿ ನಾನು ಹೇಳ್ತೀನಿ. ನನ್ನ ತಾಯಿಯವರು ನೋವಲ್ಲಿ ಮಲಗಿದ್ದಾಗ ಬಂದು ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿ, ಸರ್ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್ ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಕ್ಕಂಥ ಒಂದು ದೊಡ್ಡ ಮನುಷ್ಯನ್ನ ನಾವು ಏನ್ರಿ ಹೇಳೋಕ್ಕಾಗತ್ತೆ? ಅಂಥ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡಿದ್ರಲ್ಲಿ ತಪ್ಪೇನಿದೆ? ಏನು ತಪ್ಪಿದೆ? ತಪ್ಪಿಲ್ಲ. ಅಣ್ಣ ತಮ್ಮ ಅಂದರೆ ಮಾತ್ರ ಒಗ್ಗಟ್ಟಿರ್ಬೇಕೆ? ಅವ್ರು ಯಾರು, ನಾನು ಯಾರು? ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಆಲ್ ಕನ್ನಡಿಗಾಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಈ ಪ್ರೀತಿನ ಕಲಿಯೋಣ, ಪ್ರೀತಿನ ಹಂಚೋಣ. ನಾವು ಒಂದಷ್ಟು ಕಾಲ ಊಟ ಮಾಡಿ ಆಯಿತು, ಊಟ ಮಾಡೋರಿಗೆ ಅವಕಾಶ ಮಾಡಿಕೊಟ್ಬಿಟ್ಟು ಅವ್ರು ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷ ಪಟ್ಟರೆ ನಮ್ಮನ್ನು ಸಾಕ್ತಾರಪ್ಪ ನಾಳೆ. ಆ ಪ್ರೀತಿ ಯಾವಾಗಲೂ ಇರಬೇಕು. ದರ್ಶನ್ ಅವ್ರಿಗೆ ಪ್ರೀತಿಯಿಂದ ಇಷ್ಟು ವರ್ಷದ ಒಂದು ಪ್ರೀತಿ ಕೊಡುಗೆ ಕೊಡ್ತಾ ಇದ್ದೀನಿ. ಅಭಿಮಾನಿಗಳು ನೊಂದ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಪ್ರತಿ ವೇದಿಕೆಯಲ್ಲೂ ನಾನು ಈ ಹಾಡನ್ನ ಹಾಡ್ತಾ ಬಂದಿದ್ದೀನಿ. ನನ್ನ ತಾಯಿಯವರಿದ್ದರು, ಇವತ್ತು ಅವ್ರು ಇಲ್ಲ. ಅಣ್ಣವ್ರನ್ನ ನೆನೆಸ್ಕೊಂಡು ದರ್ಶನ್ ಅವ್ರಿಗೆ ನನ್ನ ಈ ನುಡಿಗಳನ್ನ ನಾನು ಹೇಳ್ತಾ ಇದ್ದೀನಿ. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಎಲ್ಲಾನು ಕಂಡ ಮೇಲೂ ಡಿ ಬಾಸ್ ನಮಗೆ ಮೇಲೂ. ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು? ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು? ಮುಂದಿನ ನಮ್ಮ ಜನ್ಮ ಬರೆದಿಟ್ಟ ನಂತರ ಬ್ರಹ್ಮ ಇಲ್ಲಿಗೆ ಎಂದಿಗೂ ನಾವಿಲ್ಲಿಗೆ
ಹುಟ್ಟಿದರೆ ಅಣ್ಣ ತಮ್ಮಂದ್ರಾಗೆ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ರಾರಾಜಿಸ್ಲಿ. ದರ್ಶನ್ ರವರ ಪ್ರೀತಿ, ಅಭಿಮಾನ, ಕೀರ್ತಿ. ನಮಸ್ಕಾರ. ಇವತ್ತು ಶ್ರೀರಂಗಪಟ್ಟಣದಲ್ಲಿ So once. ಬಂಗಾರದಂಥ ಮನಸ್ಸಿನ ವ್ಯಕ್ತಿಯ ಬೆಳ್ಳಿ ಹಬ್ಬ 25ನೇ ವರ್ಷ. ಇದು 75 ವರ್ಷ ಆಗಲಿ 125 ವರ್ಷ ಆಗಲಿ, ಆಗಲೂ ಕೂಡ ಅಭಿಮಾನಿಗಳ ಅಭಿಮಾನ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗ್ಲೂ ಇದೆ. ಈ ಆಲದ ಮರ ಯಾವಾಗಲೂ ಗಟ್ಟಿಯಾಗಿ ನಿಂತಿರುತ್ತೆ, ಆದರೆ ಬೇರೆ ಯಾವಾಗಲೂ ಗಟ್ಟಿಯಾಗಿರುತ್ತೆ. ಯಾಕಂದರೆ ಸಾವಿರಾರು ಪಕ್ಷಿಗಳಿಗೆ ನೆಲೆ ಕೊಟ್ಟಿರ್ತಕ್ಕಂತಹ ಒಂದು ಆಲದ ಮರ ಇದು. ತುಂಬ ಜನ ಮಾತಾಡಬೇಕು, ಹಾಗಾಗಿ ನಾನು ಒಂದೆರಡು ಲೈನ್ ಹಾಡ್ಬಿಡ್ತೀನಿ, ಜಾಸ್ತಿನೂ ಹಾಡಲ್ಲ, 4 ಲೈನು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ, ತಾನು ನೋವ ನುಂಗಿ ಜೀವ ನೀಡೋ ಮಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಯಜಮಾನ ಯಜಮಾನ ನೀನಮ್ಮ ಯಜಮಾನ. ಥ್ಯಾಂಕ್ ಯು. ಬಿಲೆಟೆಡ್ ಆಗಿ ಮತ್ತೊಮ್ಮೆ ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಶ್ರೀರಂಗಪಟ್ಟಣ. ಎಲ್ಲ ಶ್ರೀರಂಗಪಟ್ಟಣದ ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿಯರಿಗೆ, ನಿಮ್ಮ ಉಪಾಧ್ಯಕ್ಷ ಮಾಡೋ ನಮಸ್ಕಾರ. ಬಸ್ ಪ್ರಮೋಷನ್ ಮಾಡಲ್ಲ ಇವತ್ತು. ನಿಜಕ್ಕೂ ಇಲ್ಲ, ತುಂಬ ವೇದಿಕೆಗಳಲ್ಲಿ ದರ್ಶನ್ ಸರ್ ಜೊತೆ, ಡಿ ಬಾಸ್ ಜೊತೆ ಕಾರ್ಯಕ್ರಮಗಳಿಗೆ ಹೋಗಿದ್ದೀವಿ. ಬಟ್ ಇದು ತುಂಬ ವಿಶೇಷ. ಯಾಕೆ ಅಂದರೆ 25 ವರ್ಷ ಒಂದು ಸಿನಿಮಾ ಇಂಡಸ್ಟ್ರೀಲಿ ಜರ್ನಿ ಮಾಡೋ ತಮಾಷೆ ವಿಷಯ ಅಲ್ಲ. ಅಂಥದ್ರಲ್ಲಿ ಸಕ್ಸಸ್ಫುಲ್ಲಾಗಿ 25 ವರ್ಷನ ಪೂರ್ತಿ ಮಾಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಯಾವಾಗಲೂ ಹಿಂಗೆ ಇರಲಿ. ಭಗವಂತ ನಮಗೆ 50ನೇ ವರ್ಷದ ಕಾರ್ಯಕ್ರಮಕ್ಕೂ ಬರೋ ಥರ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ಹೇಳ್ತಾ, ಇದು ತಮಾಷೆದ ವಿಷಯ ಅಲ್ಲ. ಯಾಕೆ ಅಂದರೆ ಒಂದು ಅದ್ಭುತವಾದ ಕಲಾವಿದರು ತೂಗುದೀಪ ಶ್ರೀನಿವಾಸರವರು, ಅವರ ಮಗ ಆಗಿ, ಅಂಥ ದೊಡ್ಡ ಕಲಾವಿದರ ಮಗ ಆಗಿದ್ರು ಅವಕಾಶಗಳಿಲ್ಲದೆ ಒಂದು ಲೈಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಬಂದು ಮೆಜೆಸ್ಟಿಕ್ ಮುಖಾಂತರ ಹೀರೋ ಆಗಿ ಎಂತೆಂಥ ಪಾತ್ರಗಳು ಮಾಡಿದ್ದಾರೆ. ಮೆಜೆಸ್ಟಿಕ್ಕು, ಸಾರಥಿ, ಕಲಾಸಿಪಾಳ್ಯ ಇದೆಲ್ಲ ಒಂದು ಕಡೆ ಆದರೆ, ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ, ನನ್ನ ಪ್ರೀತಿಯ ರಾಮು, ಈಗ ಕಾಟೇರ, ವಯಸ್ಸಿಗೆ ಮೀರಿದ ಪಾತ್ರನ ಮಾಡಿ ಎಲ್ಲರ ಹತ್ರನೂ ಸಹಿ ಅನ್ಸ್ಕೊಂಡಿದ್ದಾರೆ. ನಿಜವಾಗ್ಲೂ ಆ ಪಾತ್ರಕ್ಕೆ ತಕ್ಕಂಗೆ ಏನೇ ನ್ಯಾಯ ಒದಗಿಸಿದ್ದಾರೆ, ಅದರಿಂದ ಚಾಲೆಂಜಿಂಗ್ ಸ್ಟಾರ್ ಆಗಿದ್ದಾರೆ. ಬಟ್ ಅದು ಮೀರಿದು ಒಂದು ಒಳ್ಳೆ ಗುಣ ಇದೆಯಲ್ಲ, ಆದ್ದರಿಂದ ಜನಗಳ ಮನಸ್ಸಲ್ಲಿ, ನಮಗಳ ಮನಸ್ಸಲ್ಲಿ ಡಿ ಬಾಸ್ ಆಗಿದ್ದಾರೆ. ನನಗೆ ವೇದಿಕೆ ಮೇಲೆ ಮಾತಾಡೋಕ್ಕೆ ಬರಲ್ಲ ಜಾಸ್ತಿ, 1-2 ನಿಮಿಷ ಅಷ್ಟೇ ಮಾತಾಡ್ತೀನಿ. ಆದರೆ ಇವತ್ತು ದರ್ಶನ್ ಸರ್ ವಿಷಯ ಅಂದರೆ ಅರ್ಧ ಗಂಟೆ ಅಂತೂ ಮಾತಾಡ್ಬೋದು. ಆದರೆ ಸಚಿವರು ಆಗಲೇ ಬಂದು ಹಿಂದೆ ಹೇಳ್ತಾರೆ, ಗಾಬರಿ ಆಗ್ಬಿಡಿ ಸರ್, 1 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಈ ಸ್ವಲ್ಪ ಎಜುಕೇಟೆಡ್ಗಳು ತೂಕವಾಗಿರೋ ವ್ಯಕ್ತಿಗಳಾದರೆ ಚೀಟಿ ಕೊಡ್ತಾರೆ ಬೇಗ ನಿಲ್ಲಿಸಿ ಅಂತ. ನಾನು ಎಜುಕೇಟೆಡು ಅಲ್ಲ, ನನ್ನಲ್ಲಿ ತೂಕನೂ ಇಲ್ಲ, ಮೈ ಕಿತ್ಕೊಂಡ್ರು ಕಿತ್ಕೊಂತಾರೆ. ಹಂಗಾಗಿ ನಾ ಕಂಡ ಡಿ ಬಾಸ್, ಇದು ಮಾತಲ್ಲಿ ಹೇಳಲ್ಲ, 1-4 ಲೈನ್ ಹಾಡು ಹೇಳ್ಬಿಡ್ತೀನಿ. ಲಾಸ್ಟ್ ಲೈನು ಎಲ್ಲ ಸೇರ್ಕೊಂಡು ಆಡಬೇಕು, ಆಯ್ತಾ? ಓಕೆನಾ? ನಾ ಕಂಡ ಡಿ ಬಾಸ್. ಮೇಲು ಕೀಳು ಗೊತ್ತೇ ಇಲ್ಲ ಬಡವಾನೋ ಗೆಳೆಯಾನೆ, ಶ್ರೀಮಂತಿಕೆ ತಲೆಗತ್ತೇ ಇಲ್ಲ ಹತ್ತೂರ ಒಡೆಯಾನೆ, ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆ ಗುಣ,
ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ಎಲ್ಲ ಹೇಳಿ ಇನ್ನ ಜೋರಾಗಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯಾದಿ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿ ಕೂತಿರೋ ಎಲ್ರಿಗೂ, ಹಾಗೆ ನಮ್ಮೆಲ್ಲರ ನೆಚ್ಚಿನ ಕರುನಾಡ ಅಧಿಪತಿ ಚಾಲೆಂಜಿಂಗ್ ಸ್ಟಾರ್ ಒನ್ ಆ್ಯಂಡ್ ಓನ್ಲಿ ಡಿ ಬಾಸ್ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ಇಷ್ಟು ಜನ ಸೇರಿದ್ದೀವಿ, ನಾವೆಲ್ಲರೂ ಸೇರಿದ್ದೀವಿ ಇವತ್ತು. ಇಷ್ಟು ಜನ ಪರ್ಫಾರ್ಮ್ ಮಾಡಿದ್ರು, ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು ಅಂದರೆ ನಾವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗಿಂತ ಅವರು ನಮ್ಮೆಲ್ಲರ ಮೇಲೆ ಇಟ್ಟಿರೋ ಪ್ರೀತಿ ಜಾಸ್ತಿ. ಅದಕ್ಕೆ ಇಷ್ಟು ಜನ ನಾವೆಲ್ಲ ಸೇರಿದ್ದೀವಿ. ಸೊ ಈ ಪ್ರೀತಿ ಇದೇ ರೀತಿ ಶಾಶ್ವತವಾಗಿರಲಿ. ನಾನು ಭಾಳ ಮಾತಾಡಬೇಕು ಅಂತ ಬಂದಿದ್ದೆ, ಕೆಲವು ವಿಷಯಗಳು. ಹಾಂ, ಇರಪ್ಪ ಒಂದೇ ನಿಮಿಷ ಮಾತಾಡ್ಬಿಡ್ತೀನಿ, ಒಂದೇ ನಿಮಿಷ. ಇದು ಯಾವುದೋ ಕಾಂಟ್ರವರ್ಸಿಗಲ್ಲ, ಈ ಒಂದು ವೇದಿಕೆ ಸೂಕ್ತ ಅಂತ ನಾನು ಇಲ್ಲಿ ಹೇಳ್ತಿದ್ದೀನಿ. ಕಾಂಟ್ರವರ್ಸಿನೂ ಅಲ್ಲ, ಯಾರನ್ನೂ ಟಾಂಟ್ ಮಾಡ್ತಿಲ್ಲ ಬಾಸ್. ಅವರು ಫಸ್ಟ್ ಸಿನಿಮಾಯಿಂದ ಹಿಡಿದು ನೀವು ಎಲ್ಲ ಗಮನಿಸಿ ಅವ್ರನ್ನ, ಪ್ರತಿಯೊಂದು ಸಿನಿಮಾದಲ್ಲೂ ಡೈಲಾಗಲ್ಲಾಗಲಿ ಅಥವಾ ಸಾಂಗಲ್ಲಾಗಲಿ ಅವರು ಮುಂದೆ ಏನು ಮಾಡ್ತೀನಿ ಅಂತ ಅನ್ನೋ ಒಂದು ಸೂಚನೆ ಚಿಕ್ಕದಾಗಿ ಒಂದು ಕೊಟ್ಟಿರ್ತಾರೆ, ಸುಳುವು ಕೊಟ್ಟಿರ್ತಾರೆ. ಫಸ್ಟ್ ಅವರು ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನೇ ರಾಜಾದಿರಾಜ ಎಂದೆಂದಿಗೂ ಅಂದರು. ಅದೇ ಥರ ರಾಜಾದಿರಾಜನಾಗಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಎರಡನೇದು ನವಗ್ರಹ ಸಿನಿಮಾ, ರಾಜ ಆಗಬೇಕು ಅಂದರೆ ರಾಜ್ಯನ ಗೆಲ್ಲೋ ತಾಕತ್ತಿರಬೇಕು. ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಆಗಬಾರ್ದು ಅಂದಿರ್ತಾರೆ. ಅದೇ ಥರ ಎಷ್ಟೇ ಸೈನಿಕರು ಅವ್ರ ವಿರುದ್ಧವಾಗಿ ನಿಂತು ಏನೇನೇ ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡಿದ್ರು ಈ ರಾಜ್ಯದಲ್ಲಿರೋ ಎಲ್ಲ ಹೃದಯಗಳನ್ನ ಗೆದ್ಕೊಂಡ್ಬಂದಿದ್ದಾರೆ. ಅದು 25 ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಇನ್ನೊಂದು ಸಿನಿಮಾ ಯಜಮಾನ ಸಿನಿಮಾದಲ್ಲಿ ಕ್ಯಾಡ್ಬರೀಸ್ ಆನೆ ನಡೆದಿದೆ ದಾರಿ, ತಾಕತ್ತಿದ್ರೆ ಕಟ್ಟಾಕು ಅಂದಿರ್ತಾರೆ. ಅದೇ ಥರ ಆನೆ ಹೆಂಗೆ ಕಲ್ಲು ಮುಳ್ಳು ಯಾವುದೇ ಗಿಡ ಎಲ್ಲನೂ ನುಕ್ಕೊಂಡು ಅದ್ರ ದಾರಿ ಹೆಂಗೆ ನೋಡ್ಕೊಂಡು ಬರ್ತಾ ಇರುತ್ತೋ ಅದೇ ಥರ ಮುಂದೆ ನುಕ್ಕೊಂಡು ಬಂದರು. ಆನೆನ ನೋಡಿದಿರ ತಾನೆ, ಆನೆ ಮುಂದೆ ಹೋಗ್ತಿದ್ರೆ ಹಿಂದೆ ಬಾಲ ಹಿಂಗೆ ಅಲ್ಲಾಡ್ತಾ ಇರುತ್ತೆ. ಏನು ಅಂದರೆ ಐ ಡೋಂಟ್ ಕೇರ್ ಅಂದರೆ ಯಾರನ್ನು ಕೇರ್ ಮಾಡಿದೆ. ಅದಕ್ಕೆ ಹೇಳಿದ್ದು ಕಾಂಟ್ರವರ್ಸಿ ಎಲ್ಲ ಟಾಂಟ್ ಮಾಡ್ತಿಲ್ಲ ಬಾಸ್, ಐ ಡೋಂಟ್ ಕೇರ್ ಅಂತ ಮುಂದೆ ಬರ್ತಾನೆ ಇರ್ತೀರ. ಆ್ಯಂಡ್ ಕಾಟೇರ ಸಿನಿಮಾದಲ್ಲಿ ಒಂದು ಬಂದೂಕ ಅಲ್ಲ 100 ಪಿರಂಗಿನೇ ಅಡ್ಡ ಬಂದರು, ನನ್ನನ್ನು ತಡೆದು ನಿಲ್ಸೋಕ್ಕಾಗಕ್ಕಿಲ್ಲ ಅಂತ. ಏನಕ್ಕೆ ಅಂದರೆ ಇನ್ನು ಮುಂದೆ ಯಾರೂ ತಡೆದು ನಿಲ್ಸೋಕ್ಕಾಗಲ್ಲ ಅವ್ರನ್ನ. ಇದು ಓಪನ್ ಆಗಿ ಹೇಳ್ತೀನಿ, ಯಾಕಂದರೆ ಅವ್ರ ಲೈನಪ್ಪಲ್ಲಾಗಲಿ ಈ ಒಂದು 25 ವರ್ಷ ಪೂರೈಸಿದ್ದಾರೆ. ಸೊ D59ವರೆಗೂ ಆಯಿತು. ಆದಷ್ಟು ಬೇಗ ನೀವು ಎಲ್ಲ ಸೆಲೆಬ್ರಿಟೀಸ್ ಆಗಿ ನಾನು ಕೇಳ್ಕೊತಾ ಇದ್ದೀನಿ, ಆದಷ್ಟು ಬೇಗ ನಿಮ್ಮ D100 ಸಿನಿಮಾ ಬರಲಿ. ಭಗವಂತ ನಿಮಗೆ ಅಷ್ಟೇ ಶಕ್ತಿ ಕೊಡಲಿ ಆ್ಯಂಡ್ ನಿಮಗೆ ಆಯುಷ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಕರ್ನಾಟಕ. ಧನ್ಯವಾದಗಳು. ಯಾರಲ್ಲ ಇವರು ಇಷ್ಟೊಂದು ಜನ ಸೇರವ್ರೆ? ಎಲ್ಲ ನಮ್ಮವ್ರೆ. ಕರ್ನಾಟಕದ ಮೂಲೆಯಿಂದ ಇಲ್ಲಿವರೆಗೂ ಬಂದಿದ್ದೀರಾ. ನೋಡಕ್ಕೆ ಕಣ್ಣು ಸಾಲದು ಈ ಸಂಭ್ರಮನ. ಭಾಳ ಖುಷಿಯಾಗುತ್ತೆ. ಮೊದಲನೇದಾಗಿ ಒಂದು ಮಾತು ಹೇಳಬೇಕು, ನಿಂತ ನೋಡು ಯಜಮಾನ ಅನ್ನೋ ಮಾತಿಗೆ ಅರ್ಥಪೂರ್ಣವಾಗಿ ಅವ್ರು ನೋಡಿ ಅಲ್ಲಿ ಕೂತಿಲ್ಲ, ಇಲ್ಲಿ ನಮ್ಮೆಲ್ಲರ ಜೊತೆ ನಿಂತಿದ್ದಾರೆ. ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ ಸೈಡ್ ವಿಂಗಲ್ಲಿ ನಿಂತ್ಕೊಳ್ಳಲ್ಲ ಯಾರನ್ನು. ಅವರ 25ನೇ ವರ್ಷದ ಕಾರ್ಯಕ್ರಮದಲ್ಲಿ ಮುಂದ್ಗಡೆ ಚೇರ್ ಹಾಕೊಂಡು ಕೂತ್ಕೋತಾ ಇದ್ರು. ಬಟ್ ಅವ್ರು ನಮ್ಮ ಜೊತೆ ನಿಂತಿದ್ದಾರೆ. ನಮ್ಮ ಜೊತೆ ಅಲ್ಲ, ನಿಮ್ಮೆಲ್ಲರ ಜೊತೆನೂ ಅವ್ರು ನಿಂತಿದ್ದಾರೆ, ನಮ್ಮೆಲ್ಲರ ಜೊತೆನೂ ಅವ್ರು ನಿಂತಿದ್ದಾರೆ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಟೇರ ಸಿನಿಮಾದಲ್ಲಿ ನೀವು ನೋಡಿದ್ದೀರ ಎಲ್ಲರೂ, ಹೊಲೆ ಮಾರಿ ಹೊತ್ಕೊಂಡು ಬರ್ತಾರೆ ಗೊತ್ತಾ? ಹೊಲೆ ಮಾರಿ ಹೊತ್ಕೊಂಬಂದು ಕಡೆಗೆ ರೀಚ್ ಮಾಡ್ತಾರೆ ಗೊತ್ತಾ? ನೆಲ ತಟ್ತಾರೆ ಗೊತ್ತಾ? ಹಂಗೆ 25 ವರ್ಷ ಹೊತ್ಕೊಂಡು ಬಂದು ಗುರಿನ ರೀಚ್ ಮಾಡಿದ್ದಾರೆ. ಈ ಬೆಳ್ಳಿ ಪರ್ವಕ್ಕೆ ಸಾಕ್ಷಿಯಾಗಿದ್ದಾರೆ. ದೊಡ್ಡ ಮನಸ್ಸಿರುವಂಥ ವ್ಯಕ್ತಿ. ಅವ್ರು ಯಾವತ್ತೂ ಕೈ ಕೊಟ್ಟು ಹಿಂಗೆ ಎದುರುಗಡೆ ಅವ್ರು ಬಂದರೆ ಹಿಂಗೆ ಅನ್ನೋರಲ್ಲ, ತಬ್ಕೋತಾರೆ, ಹಗ್ ಮಾಡಿ ಬೆಂತಡ್ತಾರೆ. ಅಷ್ಟು ದೊಡ್ಡತನ ಇರುವಂಥ ವ್ಯಕ್ತಿ. ಅವ್ರಿಗೆ ಒಳ್ಳೇದಾಗಬೇಕು. ಅವ್ರು 25 ವರ್ಷ ಅಲ್ಲ, ಇನ್ನೂ 25 ವರ್ಷ, ಆದ್ರೆ 25 ವರ್ಷ ಆಚೆಗೂ 265 ವರ್ಷ ಆದ್ರೂ ನಿಮ್ಮ ಕೀರ್ತಿ, ನೀವು ಮಾಡಿರುವಂಥ ಸಿನಿಮಾಗಳು ಉಳಿಬೇಕು, ಜನ ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇರಬೇಕು ಅಂತ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಡೆಯದಾಗಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ನೆನ್ನೆ ತಾನೆ ಅವ್ರ ಬರ್ಡೇ ಆಗಿದೆ. ಒಂದು ಮಾತು ಹೇಳಿದ್ರು ದಾವಣಗೆರೆನಲ್ಲಿ, ಆ ಮಾತನ್ನ ಇಲ್ಲಿ ಆಡ್ತಾ ನಾನು 2 ಮಾತು ಮುಗಿಸ್ತೀನಿ. ಯಾವುದೇ ಜಾತಿ ಆಗಿರಲಿ, ಯಾವುದೇ ಕುಲ ಆಗಿರಲಿ, ಯಾವನೇ ಆಗಿರಲಿ, ಬಡವ ಆಗಿರಲಿ, ಶ್ರೀಮಂತ ಆಗಿರಲಿ, ಎಲ್ಲ ನನ್ನವರೇ.
ಎಲ್ಲ ನನ್ನ ಅಭಿಮಾನಿಗಳೇ, ಅವ್ರಿಗೋಸ್ಕರ ಸಿನಿಮಾ ಮಾಡ್ತೀನಿ ಸಾಯೋವರೆಗೂ ಅಂತ. ಆ ಮಾತು ಯಾವತ್ತೂ ನಿಜ ಸರ್. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಅಣ್ಣ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ 25 ವರ್ಷ ಪೂರೈಸಿದ್ದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಹಾಗೆಯೇ ನಮ್ಮಂಥ ಎಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಒಬ್ಬ ಅಣ್ಣನಾಗಿ, ಅಂದರೆ ನಮ್ಗೆ ಒಡ ಹುಟ್ಟಿದ ಅಣ್ಣ ತಮ್ಮಂದಿರಿರ್ಬೋದು, ನಮಗೆ ಒಡ ಹುಟ್ಟಿದ ಅಣ್ಣನ ಪ್ರೀತಿ ಕೊಟ್ಟು ಆ ಸ್ಥಾನ ಕೊಟ್ಟು ನಮಗೇನೇ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈಗ ನಡ್ಕೊಂಡು ಹೋಗ್ರಿ, ಈ ಥರ ಹೋದ್ರೆ ನೀವು ಬೆಳಿತೀರಾ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಒಂದು ಬಿಳಿ ಆನೆ ನಡೆಯೋಕ್ಕೆ ಶುರುವಾಗಿ ಇವತ್ತಿಗೆ 25 ವರ್ಷ ತುಂಬಿದೆ. ಆ ಮಧ್ಯದಲ್ಲಿ 1000 ನಾಯಿಗಳು ಕಚ್ಚಕ್ಕೆ ಬಂದರು, ಬೊಗಳಕ್ಕೆ ಬಂದರು, ಎಲ್ಲರನ್ನೂ ತುಳ್ಕೊಂಡು ಅದ್ರ ಪಾಡಿಗೆ ಜರ್ನಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಈ 25 ವರ್ಷ ಅಲ್ಲ, ಇನ್ನೂ 50 ವರ್ಷನೂ ಈ ಆನೆ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಅಣ್ಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ಡಿ ಬಾಸ್ ಅವರ 25ನೇ ವರ್ಷ ಸಿನಿಮಾ ಇಂಡಸ್ಟ್ರಿಗೆ. ಅವ್ರು ಅಂತ ಇರ್ತಾರೆ, ನಾನು ವಯಸ್ಸಾಯ್ತು ಅಂತ. ಸರ್ ನಿಮ್ಗೆ 25 ವರ್ಷ ಅಷ್ಟೇ ಸರ್ ಆಗಿರೋದು. ಸೊ ಅವ್ರು ಇವತ್ತು 25 ವರ್ಷ ದೊಡ್ಡ ಬೆಳೆದು ನಿಂತು ದೊಡ್ಡ ಆಲದ ಮರ ಆಗಿದ್ದಾರೆ. ಆ ಆಲದ ಮರದ ಕೆಳಗಡೆ ನಾವೆಲ್ಲ ಇದ್ದೀವಿ ಒಂದು ಸಣ್ಣ ಗಿಡವಾಗಿ. ಆ ಗಿಡ ಬೆಳೆಸ್ದವರು ಅವರೇನೆ. ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಆ ಋಣ ತೀರ್ಸೋಕ್ಕಾಗಲ್ಲ ಅಂದ ಒಂದು ಮಾತಂತಾರೆ ಅವರು, ಹೀರೋ ಋಣ ಗಿಣ ಅಂತ ಏನೂ ಇಲ್ಲ, ಹಾಗೇನಾದರೂ ಇದ್ದರೆ ನಾಳೆ ದಿನ ನೀವು ಚೆನ್ನಾಗಾದರೆ ಎಲ್ಲ ಚೆನ್ನಾಗಿ ಆಗ್ತೀರಾ, ಚೆನ್ನಾಗಾದಾಗ ಒಂದು 4 ಜನಕ್ಕೆ ಹೆಲ್ಪ್ ಮಾಡಿ, ಆ ಹೆಲ್ಪ್ ಮಾಡ್ತೀರಲ್ಲ ಅವಾಗ ನಮ್ಗೆ ಋಣ ತೀರಿಸ್ದಂಗೆ ಅಂತ ಒಂದು ದೊಡ್ಡ ಮಾತು ಓಡಾಡ್ತಾರೆ. ಅಂಥ ಒಂದು ದೊಡ್ಡ ಗುಣ. ನಾನು ಹೇಳೋದಿಷ್ಟೇ, ಅವರು ನಿಮಗೆಲ್ಲ ಒಂದು ಮಾತಂದಿದ್ದಾರೆ, ನನ್ನ ಚರ್ಮ ಸುಲಿದು ನೀವು ಚಪ್ಪಲಿ ಮಾಡಿಕೊಂಡ್ರು ಕೂಡ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅಂತ. ಅದೇ ಮಾತು ನಾನು ನಿಮ್ಗೆ ಹೇಳ್ತೀನಿ ಸರ್. ನನ್ನ ಚರ್ಮ ಸುಲಿದು ನಿಮ್ಮ ಚಪ್ಪಲಿ ಮಾಡಿಕೊಂಡು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಆಲ್ವೇಸ್ ಲವ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರಿಗೂ ಈ ಒಂದು ಆಲದ ಮರಾಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ನಮ್ಮ ಕೀರ್ತಿರಾಜ್, ಧರ್ಮ ಕೀರ್ತಿರಾಜ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದರ್ಶನ್ ಸರು, ನನ್ನ ಪ್ರೀತಿಯ ಡಿ ಬಾಸು, 25 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದ ಕೊಡುಗೆನ ಕೊಟ್ಟಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್. ಹಾಗೂ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಬೇಕಂದ್ರೆ ಮುಖ್ಯ ಕಾರಣ ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್. ಯಾಕಂದರೆ ನವಗ್ರಹ ಚಿತ್ರದಲ್ಲಿ ನಂಗೆ ಒಂದು ಅವಕಾಶ ಕೊಟ್ಟು ಕಣ್ಣ ಸಲಿಗೆ ಒಂದು ಹಾಡು, ಅದು ಆ್ಯಕ್ಚುಲಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಪ್ಲ್ಯಾನ್ ಮಾಡಿದಾಗ ಸಾಂಗು ದರ್ಶನ್ ಸರ್ಗೂ ಇರ್ಬೋದಿತ್ತು. ಬಟ್ ಅವರು ಇಲ್ಲ, ಬೇಡ, ಇದು ಧರ್ಮನ್ಗೆ ಇರಲಿ, ಅವ್ನ ಮೊದಲನೇ ಸಿನಿಮಾ ಇದು, ಒಳ್ಳೇದಾಗಲಿ ಅಂತ ಅವ್ರು ಆ ಸಾಂಗ್ ಕೊಟ್ಟಿದ್ದಾರೆ. ಅದಕ್ಕೆ ಯಾವತ್ತೂ ನನ್ನ ಸಾಯೋವರೆಗೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ತುಂಬ ಪ್ರೀತಿಯಿಂದ ಪ್ರತಿ ಸಲಿನೂ ಅವ್ರು ಮೀಟ್ ಮಾಡಿದಾಗ, ಪ್ರತಿ ಸಲಿನೂ ಅವ್ರ ಜೊತೆಗಿದ್ದಾಗ ತುಂಬ ಕಲಿಯೋದಿದೆ. ಯಾಕಂದರೆ ನಮ್ಮಂತ ಎಲ್ಲರಿಗೂ ಒಬ್ಬರೇ ಅಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕಂತ ಒಂದು ಮನಸ್ಸು ಅವ್ರಿಗಿದೆ. ಅದು ನಾವು ಯಾವತ್ತೂ ನಾವು ಹ್ಯಾಟ್ಸ್ ಆಫ್ ಟು ಯು ಸರ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರೂ ನಮಸ್ಕಾರ. ಮೊದಲನೇದಾಗಿ ನಮ್ಮಣ್ಣ ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ ಯಶಸ್ವಿಯಾಗಿ 25 ವರ್ಷಗಳು ಪೂರೈಸಿದ್ದಕ್ಕೆ ಶುಭಾಶಯಗಳು ಅಣ್ಣ. ಅಣ್ಣ, ನೀವು ಏನೇನು ಆಸೆಗಳು ಇಟ್ಕೊಂಡಿದ್ದೀರೋ ಈ ಕನ್ನಡ ಚಿತ್ರರಂಗ ಆಗ್ಬೋದು, ನಿಮ್ಮ ಜೀವನದಲ್ಲಿ ಆಗ್ಬೋದು, ಆ ಭಗವಂತ ಹತ್ರ ನಾನು ಕೇಳ್ಕೊಳ್ತೀನಿ, ನಿಮಗೆಲ್ಲ ಕನಸು ನೆನೆಸೆಲ್ಲ ನೆನೆಸಾಗಲಿ ಅಂತ ಹೇಳಿ. ನಮ್ಮಣ್ಣನಿಗೆ ದುಶ್ಮನ್ಗಳು ಜಾಸ್ತಿ, ಹೌದೋ ಇಲ್ವೋ? ಊರು ತುಂಬ ದುಶ್ಮನ್ಗಳು. ಆದರೆ ಅಣ್ಣ ಒಂದು ಮಾತು ಹೇಳ್ತೀನಿ, ದುಶ್ಮನ್ಗಳು ಇದ್ರೇ ಜೀವನದಲ್ಲಿ ಬದುಕೋದು ಮಜಾ ಅಣ್ಣ. ಇಲ್ಲ ಅಂದರೆ ಇಲ್ಲ, ಇನ್ನೂ ನುಗ್ಗೋಕ್ಕೆ ನಮಗೆ ಶಕ್ತಿ ಬರುತ್ತೆ. ಹಾಗೆ ನಮ್ಮ ಸಚಿನ್ ಇವತ್ತು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ಅಣ್ಣ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು ಹೇಳೋ, ಜನನೇ ಹೇಳ್ಬಿಟ್ಟಿದ್ದಾರೆ. ದರ್ಶನ್ ಅವರ ಆ್ಯಕ್ಚುಲಿ 27th ಇಯರು ನನಗೆ ಗೊತ್ತಾದಾಗೆ. ದರ್ಶನ್ ಅವರು 1997 ಶುರು ಮಾಡಿದ್ದು, 27ನೇ ವರ್ಷ ಅವರು ಫಿಲ್ಮ್ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಹೀ ಈಸ್ ಅ ಸೂಪರ್ ಸ್ಟಾರ್. ಎಲ್ಲರೂ ನೋಡಿರೋ ಹಾಗೆ ಸ್ಟಾರ್ ಅನ್ನೋದಕ್ಕೆ ಮಿಗಿಲಾಗಿ ಈಗಾಗಲೇ ಸಾಕಷ್ಟು ಜನ, ಶರಣ್ ಅವರು, ಪ್ರೇಮ್ ಅವರು, ಇನ್ನೊಂದಷ್ಟು ಜನ ಗೆಳೆಯರು, ಸೆಲೆಬ್ರಿಟೀಸು ಮಾತಾಡಿದ ಹಾಗೆ ಹೀ ಈಸ್ ವೆರಿ ಗುಡ್ ಅಟ್ ಹಾರ್ಟ್. ಅವರು ನಾವು ಸಾಕಷ್ಟು ದಿನಗಳು ನಾನು 2 ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ.
ಸಾಕಷ್ಟು ದಿನಗಳು ಅವ್ರ ಜೊತೆ ಶೂಟಿಂಗಲ್ಲಿ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಕಳೆದಿರ್ತೀವಿ. ಅವ್ರು ಹೇಗೆ, ಯಾಕೆ ಒಂದು ಎರಡು ಉದಾಹರಣೆ ಕೊಡ್ತೀನಿ. ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಯಾರೋ ಫೈಟರ್ಗೆ ಒಂದು ಸಣ್ಣ ಏಟ್ ಆಗಿರ್ಬೋದು, ಅಥವಾ ಏನೋ ರೋಪ್ ಹಾಕಿದಾಗ ಫ್ಲಿಪ್ ಮಾಡಿದಾಗ ದ ವೇ ಹಿ ಗೋಸ್ ಆ್ಯಂಡ್ ಸಪೋರ್ಟ್ಸ್ ದೆಮ್, ಆ ಥರದ್ದಿರ್ಬೋದು. ಅಥವಾ ಹೆಣ್ಮಕ್ಳಿಗೆ ಸೆಟ್ಟಲ್ಲಿ ಅವರು ಕೊಡುವ ಗೌರವ ಇರ್ಬೋದು. ಹೇಳ್ತಾ ಹೋದರೆ ಅದು ನೆವರ್ ಎಂಡಿಂಗ್. ವ್ಯಕ್ತಿಯಾಗಿ ಹೀಸ್ ಟೂ ಬಿಗ್. ಅವ್ರು ಏನು ಇವತ್ತು ನೀವು ಅವರನ್ನು ಸೂಪರ್ ಸ್ಟಾರ್ ಆಗಿ ನೋಡ್ತಾ ಇದ್ದೀರಾ, ಅದಕ್ಕೆ 100 ಪಟ್ಟು ದೊಡ್ಡ ವ್ಯಕ್ತಿ ದರ್ಶನ್ ಅವರು. ಹಾಗಾಗಿ ಜನಗಳು ದೇವರ ರೂಪದಲ್ಲಿ ಇಷ್ಟು ದೊಡ್ಡದಾಗಿ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. 27ನೇ ವರ್ಷ ದರ್ಶನ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಕಳೆದಿದೆ ಅಂತ ನಾನಾದರೂ ನಂಬಿದ್ದೀನಿ. ಸೊ ಅನದರ್ 23 years, it will be 50 years. Looking forward, sir. Wishing you all the very best. ಆಮೇಲೆ ಈ 27 ವರ್ಷಗಳ ಜರ್ನಿ ಹ್ಯಾಸ್ ನಾಟ್ ಬೀನ್ ಈಸಿ ಅವ್ರಿಗೆ. ಪ್ರತಿ ಸಲ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಪ್ರತಿ ಸಲ ಫೀನಿಕ್ಸ್ ಥರನೇ ಎದ್ದಿದ್ದಾರೆ. ನಾನು ಏನಕ್ಕೂ ಕೇರ್ ಮಾಡಲ್ಲ. ಹಿ ಈಸ್ ವೆರಿ ಟ್ರೂ ಟು ಹಿಸ್ ವರ್ಕ್. ಕೆಲಸ ನಿಯತ್ತಾಗಿರೋದು ಎರಡೇ ಗೊತ್ತಿರೋ ವ್ಯಕ್ತಿ. ಮಾತು ಫಿಲ್ಟರ್ ಇಲ್ಲ, ನಿಯತ್ತಾಗಿ ಹಾಗೆ ಬದುಕಿದ್ದಾರೆ. ಆ್ಯಂಡ್ ಹೀಗೆ ನೀವು ಯಾವತ್ತೂ 100 ಕಾಲ ಚೆನ್ನಾಗಿರಿ ಸರ್. ನಿಮ್ಮಿಂದ ಚಿತ್ರರಂಗ ಖಂಡಿತ ವರ್ಷಕ್ಕೆ 2 ಸಿನಿಮಾ ಮಾಡ್ತಾ ಇದ್ದೀರಾ. ಎಲ್ಲ ಥಿಯೇಟ್ರವರು ನಮ್ಮ ಹತ್ರ ಬಂದು ಹೇಳ್ತಾ ಇರ್ತಾರೆ, ತುಂಬ ಥ್ಯಾಂಕ್ಸು ದರ್ಶನ್ ಸರ್ ಥರ ಎಲ್ಲರೂ ನಮಗೆ 2 ಸಿನಿಮಾ ಕೊಡೋ ಹಾಗೆ ಏನೋ ಎನ್ವಿರಾನ್ಮೆಂಟ್ ಆಗಿಬಿಟ್ರೆ ಕನ್ನಡ ಸಿನಿಮಾ ತುಂಬ ಚೆನ್ನಾಗಾಗತ್ತೆ ಅಂತ. ಸೊ ನಿಮ್ಮೆಲ್ಲರ ಪರವಾಗಿ ನೀವೆಲ್ಲರೂ ಅವರನ್ನು ವಿಶ್ ಮಾಡಿದ್ದೀರಾ. ಮತ್ತೊಮ್ಮೆ ನಾನು ಆಲ್ ದ ವೆರಿ ಬೆಸ್ಟ್. ತುಂಬ ತುಂಬ ಒಳ್ಳೆಯದಾಗಲಿ. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೂಪರ್ ಮ್ಯಾಮ್. ಹರಿ ಓಂ ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರಸುಂದರೀಂ. ಕನ್ನಡ ನಾಡಿನ ಕಲಾಕಣ್ಮಣಿ ದರ್ಶನ್ರವರ 47ನೇ ಜನ್ಮದಿನೋತ್ಸವದ ಕಾರ್ಯಕ್ರಮ ನಿನ್ನೆ ಮುಗಿದು ಇಂದು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ 25 ಸಂವತ್ಸರಗಳು ತುಂಬಿದ ಪವಿತ್ರ ಗಳಿಗೆಯನ್ನು ನಮ್ಮೆಲ್ಲರ ಪ್ರೀತಿಯ ಶ್ರೀರಂಗಪಟ್ಟಣದ ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ಆಚರಿಸ್ತಾ ಇರ್ತಕ್ಕಂಥ ಪವಿತ್ರ ಕಾರ್ಯಕ್ರಮದ ಈ ಶುಭ ಗಳಿಗೆಯಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಸುತ್ತೂರು ವೀರ ಸಿಂಹಾಸನ ಮಠಾಧೀಶರಾಗಿರ್ತಕ್ಕಂಥ ಮಹಾಪೂಜ್ಯ ಸ್ವಾಮೀಜಿಯವರಲ್ಲಿ ಅಭಿವಂದಿಸಿ, ವಿನಯ್ ಗುರೂಜಿಯವರಿದ್ದಾರೆ, ಶ್ರೀ ಕ್ಷೇತ್ರ ಆದಿಚುಂಚನಿ ಮಹಾಸಂಸ್ಥಾನದ ಪ್ರಕಾಶ್ನಾಥ್ ಸ್ವಾಮೀಜಿಯವರಿದ್ದಾರೆ. ದರ್ಶನ್ರವರು ಸಹಜವಾಗಿಯೇ ತಮ್ಮ ಹಿಂದಿನ ವಿನೀತ ಭಾವದಲ್ಲಿ ಕುಳಿತಿರ್ಲಿಕ್ಕಾಗದೆ ನಿಂತೇ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಕನ್ನಡದ ಕಣ್ಮಣಿಯಾದಂಥ ನಮ್ಮ ನಿಮ್ಮೆಲ್ಲರ ರೆಬಲ್ ಸ್ಟಾರ್ ಅಂಬರೀಷ್ ರವರ ಧರ್ಮಪತ್ನಿಯಾಗಿ ಸಂಸದೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಮಠದ ಸದ್ಭಕ್ತರಾದ ಸುಮಲತಾ ಮೇಡಮ್ ಇದ್ದಾರೆ. ಬಂದಂಥ ಎಲ್ಲ ಕಲಾಭಿಮಾನಿಗಳೇ, ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಆಸ್ತಿಕ ಭಕ್ತ ಮಹಾಶಯರೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಸಚಿನ್, ಕೇವಲ ಈ ಕಾರ್ಯಕ್ರಮ ಸಾಮಾಜಿಕವಾಗಿ ಕಲೆಯ ಮಧ್ಯದಲ್ಲಿ ನಡೀತಕ್ಕಂಥದ್ದಲ್ಲ, ಕಲೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ಪರ್ಶ ಆದದ್ದಾದರೆ ಅದಕ್ಕೆ ಮೆರುಗು ಬರುತ್ತೆ, ಶಕ್ತಿ ಬರುತ್ತೆ ಅಂತ ತಿಳಿದು ನಮ್ಮೆಲ್ಲ ಸ್ವಾಮಿಗಳನ್ನು ಕರೆತರುವ ಕೆಲಸವನ್ನು ಸಚಿ ಮಾಡಿದ್ದಾನೆ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬದುಕು ಮಂಗಳಕರವಾಗಿರಬೇಕು ಅಂತಂದರೆ, ನಮ್ಮೆಲ್ಲರ ಬದುಕು ಮಂಗಳಕರವಾಗಿರಬೇಕು ಅಂದರೆ, ಸದಾಕಾಲದಲ್ಲಿ ಕೂಡ ಆನಂದವಾಗಿರಬೇಕು ಅಂದರೆ, ಸಂತೋಷವಾಗಿರಬೇಕು ಅಂದರೆ ನಮ್ಮ ಬದುಕಿಗೆ ಕಲೆ ತುಂಬ ಮುಖ್ಯ.
ಅದಕ್ಕಿನ್ನೇ ಗುಂಡಪ್ಪನವರು ಹೇಳಿದರು, ಸಂಗೀತ ಒಂದು ಕಲೆ, ಸಾಹಿತ್ಯ ಒಂದು ಕಲೆ, ಅಂಗಾಂಗ ಭಾವರೂಪಣದ ಕಲೆಯೊಂದು, ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ, ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ, ಕಲೆಗಷ್ಟು ಶಕ್ತಿ ಉಂಟು. ಯಾವ ಕಾರಣಕ್ಕೋಸ್ಕರ ಕಲೆಗೋಸ್ಕರ ತನ್ನ ಬದುಕನ್ನು ಪೂರ್ಣ ಸಮರ್ಪಿಸ್ಕೊಂಡಿರ್ತಕ್ಕಂಥವರು ದರ್ಶನ್. ಪೂಜ್ಯ ಸುತ್ತೂರು ಶ್ರೀಗಳು ಹೇಳಿದ ಹಾಗೆ ಕನ್ನಡ ನಾಡಿನ ಕಲಾ ರಂಗವನ್ನು ನೂರಾರು ಜನಗಳು ಬೆಳಗಿದ್ದಾರೆ. ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಮತ್ತು ನಮ್ಮ ಅಂಬರೀಷಣ್ಣವರು. ಇವರ ಜೊತೆಯಲ್ಲಿ ಈ ತ್ರಿಮೂರ್ತಿಗಳ ಜೊತೆಯಲ್ಲಿ ತನ್ನ ಬದುಕನ್ನು ಕಟ್ಟಿ ಕಲೆಗೆ ಮತ್ತಷ್ಟು ಮೆರುಗನ್ನು ತಂದು ಕೊಟ್ಟಂಥವರು ತೂಗುದೀಪ್ ಶ್ರೀನಿವಾಸರವರು. ಅಂತಹ ತೂಗುದೀಪ್ ಶ್ರೀನಿವಾಸರವರ ಸುಪುತ್ರನಾಗಿ ತಂದೆಯನ್ನು ಕೂಡ ಮೀರಿಸಿದಂಥ ಎತ್ತರಕ್ಕೆ ಹೋದಂತಹವರು ನಮ್ಮ ದರ್ಶನ್ ತೂಗುದೀಪ್ ಶ್ರೀನಿವಾಸರವರು. ಇಷ್ಟೆಲ್ಲ ಮಾಡಿಯೂ ಕೂಡ ಯಶಸ್ಸಿನ ತುತ್ತ ತುದಿಯಲ್ಲಿದ್ದೂ ಕೂಡ ಅಷ್ಟೇ ವಿನೀತವಾಗಿ ನಿಂತಿರ್ತಕ್ಕಂಥ ದರ್ಶನ್ ಎಲ್ಲರಿಗೂ ಕೂಡ ಬೆರಗು ಮೂಡಿಸ್ತಕ್ಕಂಥ ಒಂದು ವ್ಯಕ್ತಿತ್ವ. ಸಾಧನೆಯ ಮುಖಾಂತರ ವ್ಯಕ್ತಿ ಎತ್ತರಕ್ಕೆ ಹೋಗಬಹುದು, ಆದರೆ ಹೋದಂತಹ ಎತ್ತರವನ್ನು, ಏರಿದ ಎತ್ತರವನ್ನು ಉಳಿಸ್ಕೊಳ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ. ಯಾವ ರೀತಿ ಯಶಸ್ಸಿನ ತುತ್ತ ತುದಿಗೆ ಹೋಗಲಿಕ್ಕೆ ಶಿಸ್ತು ಬೇಕೋ ಅದಕ್ಕಿಂತ ಹೆಚ್ಚಿನ ಶಿಸ್ತು, ಪರಿಶ್ರಮ ಆ ಯಶಸ್ಸನ್ನು ಕಾಪಾಡಿಕೊಳ್ತಕ್ಕಂಥದ್ದಕ್ಕೆ ಬೇಕಾಗುತ್ತೆ. ಅಂತಹದೊಂದು ರೀತಿಯಲ್ಲಿ ಹಲವಾರು ಸದ್ಗುಣಗಳನ್ನು ಮೆಳೆಯಿಸ್ಕೊಂಡಿರ್ತಕ್ಕಂಥ ದರ್ಶನ್ ಚಿತ್ರರಂಗಕ್ಕೆ ಕಾಲಿಟ್ಟು 25 ವರ್ಷಗಳು ತುಂಬಿರ್ತಕ್ಕಂಥ ಈ ಪವಿತ್ರ ಗಳಿಗೆಯಲ್ಲಿ ನಾಡಿನ ಪೂಜ್ಯ ಸ್ವಾಮೀಜಿಯವರು, ನಾವು, ನೀವು, ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಹಾರೈಸ್ತಾ ಇರ್ತಕ್ಕಂಥದ್ದು, ಅಭಿನಂದಿಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಇದೆ. ಕಲೆಗಾರ ಸದಾ ತನ್ನ ಅಭಿಮಾನಿಗಳನ್ನು, ಕಲೆಯನ್ನು ಆರಾಧಿಸುವವರನ್ನು ಸಂತೋಷವಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಕಲೆಯನ್ನು ಆರಾಧಿಸಿ ಕಲೆಯನ್ನು ಪೋಷಿಸ್ತಕ್ಕಂಥ, ಕಲೆಯನ್ನು ಅಭಿಮಂತ್ರಿಸ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಸಮಸ್ಯೆಗಳಿರ್ತವೆ, ನೋವುಗಳಿರ್ತವೆ. ಆ ಎಲ್ಲ ನೋವುಗಳನ್ನು ಪಕ್ಕಕ್ಕೆ ಇಟ್ಟು ವ್ಯಕ್ತಿಗಳನ್ನು, ಜನಸಮುದಾಯವನ್ನು ಸಂತೋಷದಲ್ಲಿ ಇಡ್ತಕ್ಕಂಥ ಒಂದು ಕಾರ್ಯ ಇದೆಯಲ್ಲ, ಅದು ಬಹು ತ್ಯಾಗದ ಭಾವದಿಂದ ಮಾತ್ರ ಬರ್ತಕ್ಕಂಥದ್ದು. ಅಂತಹ ರೀತಿಯಲ್ಲಿ ಕಲೆಗೆ ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡು ಇನ್ನೂ ಕೂಡ ಸಾಕಷ್ಟು ಅಷ್ಟೇ ಯಶಸ್ಸಿನಿಂದ ಮುಂದೆ ಹೋಗ್ತಾ ಇರ್ತಕ್ಕಂಥ ದರ್ಶನ್ ಅವರಿಗೆ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳ ಪೂರ್ಣ ಆರೈಕೆ, ಅವರ ಯಶಸ್ಸು ಮತ್ತಷ್ಟು ತುದಿಗೆ ಹೋಗಲಿಕ್ಕೆ ಇರಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಕಲೆಯನ್ನು ಆರಾಧಿಸಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಧನ್ಯವಾದಗಳು. ಜಗದ್ಗುರು ಮಹಾಸ್ವಾಮಿಗಳವರಲ್ಲಿ ಗೌರವ ಸಲ್ಲಿಸಿ, ಶೇಖರ್ ಸ್ವಾಮೀಜಿಯವರೇ, ಗೌರಿಗದ್ದೆಯ ವಿನಯ್ ಗುರೂಜಿಯವರೇ, ನಿಮ್ಮೆಲ್ಲರ ಪ್ರೀತಿ ದರ್ಶನ್ ಅವರ 47ನೆಯ ಹುಟ್ಟುಹಬ್ಬ ಸಂಭ್ರಮದಿಂದ ನಿನ್ನೆ ನಡೆದಿದೆ. ಅದರ ಮರುದಿನ ಅವರು ಕಲಾಕ್ಷೇತ್ರಕ್ಕೆ ಪ್ರವೇಶ ಮಾಡಿ 25 ವರ್ಷಗಳು ಆಗಿರುವುದರ ನೆನಪಿಗಾಗಿ ನಿಮ್ಮ ಒಂದು ವಿಶೇಷ ಅಂತಂದರೆ 25 ವರ್ಷ ಪೂರೈಸಿದ ಮೊದಲನೇ ಕಾರ್ಯಕ್ರಮ ಶ್ರೀರಂಗಪಟ್ಟಣದಲ್ಲಿ ಆಗ್ತಾಯಿದೆ. ಅದಕ್ಕೆ ದರ್ಶನ್ ಅವರು ಬಂದಿದ್ದಾರೆ ಅಂತಕ್ಕಂತಹದ್ದು. ಕಲಾಕ್ಷೇತ್ರಕ್ಕೆ ಕರ್ನಾಟಕದ ಕಲಾವಿದರ ಕೊಡುಗೆ ಅಪಾರವಾದಂತಹದ್ದು. ಇಲ್ಲಿ ಹಿಂದೆ ಆಗಿ ಹೋದಂತಹ ರಾಜ್ಕುಮಾರ್ ಅವರು ಇರ್ಬೋದು, ಅಂಬರೀಷ್ ಅವರು ಇರ್ಬೋದು, ವಿಷ್ಣುವರ್ಧನ್ ಅವರು ಇರ್ಬೋದು, ಅವರೆಲ್ಲ ಮನೆ ಮಾತಾಗಿದ್ದಂಥವರು. ಈ ದಿನಮಾನದಲ್ಲಿ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರುವಂತಹ ಮೇರು ಕಲಾವಿದರಲ್ಲಿ ದರ್ಶನ್ ಅವರು ಕೂಡ ಒಬ್ಬರಾಗಿದ್ದಾರೆ ಅಂತಕ್ಕಂಥದ್ದು ಕನ್ನಡಿಗರಿಗೆಲ್ಲ ಹೆಮ್ಮೆ ತರುವಂತಹ ಸಂಗತಿ. ನಮಗೆ ಸಂತೋಷ ಅಂದರೆ ಅವರು ಮೈಸೂರಿನಲ್ಲೇ ಹುಟ್ಟು ಬೆಳೆದದ್ದು ಅಂತೇಳಿ. ಅವರ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಅವರು ಹೀಗೆ ಇಲ್ಲೆಲ್ಲ ಇಲ್ಲಿ ಸಭಾಂಗಣದಲ್ಲಿ ಅನೇಕ ಗಣ್ಯ ಮಹನೀಯರು, ಕಲಾವಿದರು, ಸಂಸದರು ಎಲ್ಲರೂ ಕೂಡ ಆಗಮಿಸಿರೋದು ಸಂತೋಷದ ಸಂಗತಿ. ದರ್ಶನ್ ಅವರು ಕಲೆಯ ಅಭಿನಯದಿಂದ ಜನರ ಮನಸ್ಸನ್ನು ಸೂರೆಗೊಂಡಿರ್ತಕ್ಕಂತಹವರು, ಅವರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರ್ತಕ್ಕಂಥವರು. ಅವರು ಹೀಗೆ ಕಲಾಕ್ಷೇತ್ರದಲ್ಲಿ ರಜತ ಮಹೋತ್ಸವವನ್ನು ಆಚರಿಸಿದ ಹಾಗೆ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಜನರ ಮೇಲೆ ಅಂತಹ ಒಂದು ವಿಶೇಷವಾದ ಪ್ರಭಾವದಿಂದ
ಅವರಲ್ಲಿ ಇನ್ನೂ ಕಲಾ ಪ್ರೇಮ ಬೆಳೆದು ಕಲಾವಿದರ ಬಗ್ಗೆ ಅಭಿಮಾನ ಬೆಳೆದು ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಮನೋಭಾವ ಬೆಳೀಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ಅವರಿಗೆ ಸದಾಕಾಲ ಇರಲಿ ಅಂತ ಹಾರೈಸಿ ಈ 2 ಮಾತು ವಿರಾಮ ಕೊಡ್ತೇವೆ. ಸುಮಾರು ಹೊತ್ತು ವೈಲಿನ್ ಇಲ್ಲ ನಂದು ಇವತ್ತು. ಯಾಕಂದರೆ ನೀವೆಲ್ಲ ಜೋಶಲ್ಲಿ ಕಾಯ್ತಾ ಇರೋದು ನಿಮ್ಮ ಡಿ ಬಾಸಿನ ಸೆಲೆಬ್ರೇಷನಿಗೆ. ಸೊ ಅದು ನನಗೂ ಅರ್ಥ ಆಗುತ್ತೆ. ಆದರೂ ಸಂಪ್ರದಾಯವಾಗಿ 2 ಮಾತಾಡ್ತಾ ಇದ್ದೀನಿ. ಒಂದು, ಇವತ್ತು ಜ್ಞಾನಕ್ಕೊಂದು ಸಮುದ್ರ ಅಂದರೆ ನಮ್ಮ ನಿರ್ಮಲಾನಂದರು, ಪ್ರೇಮಕ್ಕೊಂದು ಸಮುದ್ರ ಅಂದರೆ ನಮ್ಮ ಶೇಖರ ಸ್ವಾಮೀಜಿಗಳು, ಮತ್ತು ಸೇವೆಗೊಂದು ಸಮುದ್ರ ಅಂತ ಹೇಳಿದರೆ ನಮ್ಮ ಸುತ್ತೂರಿನ ಸ್ವಾಮಿಗಳು, ಮಮತೆಗೊಂದು ಸಮುದ್ರ ಅಂದರೆ ನಿಮ್ಮ ಸುಮಲತಾ ಅಮ್ಮ ಇಲ್ಲೇ ಇದ್ದಾರೆ, ಹಾಗೆ ಕಲೆಗೊಂದು ಸಮುದ್ರ ಅಂದರೆ ನಿಮ್ಮ ಡಿ ಬಾಸ್ ಅವರು ಹಿಂದೆ ನಿಂತಿದ್ದಾರೆ. ದರ್ಶನ್ ಅವ್ರ ಬಗ್ಗೆ ಇಲ್ಲೆಲ್ಲ ಸ್ವಾಮೀಜಿ ಇದ್ದಾರೆ. ನಾನು ಸ್ವಾಮೀಜಿ ಅಷ್ಟು ದೊಡ್ಡ ಮಟ್ಟಕ್ಕಿನ್ನೂ ಹೋಗಿಲ್ಲ. ಈಗೊಂದು ನಮಸ್ಕಾರ ಮಾಡಿದ ಕಾರಣ ಇಷ್ಟೇ, ಮಂಡ್ಯ ಪ್ರತಿ ವರ್ಷ ಒಂದು 8 ಸಲ ನಾನು ಇಲ್ಲಿಗೆ ಕಾಕತಾಳೀಯವಾಗಿ ಯಾವುದೋ ಪ್ರೋಗ್ರಾಮಿಗೆ ಬಂದು ಹೋಗ್ತಾ ಇರ್ತೀನಿ. ಮಂಡ್ಯದವರ ಮನಸ್ಸಲ್ಲಿ ಮಮತೆ ಎಷ್ಟುಂಟು, ಮೋಸ ಇಲ್ಲದ ಮನಸ್ಸು ನಿಮ್ಮದು. ಅದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ಕೂತ್ಕೊಂಡೆ. ಈ ಮಂಡ್ಯದಲ್ಲಿ ಬೆಳೆದ ಹುಡುಗರಲ್ಲಿ ಈ ಡ್ಯುಯಾಲಿಟಿ ಇರಲ್ಲ. ಮೈಸೂರು ಮಂಡ್ಯದ ಸ್ಪೆಷಾಲಿಟಿ ಅದು. ದರ್ಶನ್ ಆಗ್ಬೋದು ಅಥವಾ ಅಂಬರೀಷ್ ಅವರ ಮಗ ಅಭಿಷೇಕ್ ಆಗ್ಬೋದು. ಅವನ ಹತ್ರ ಡ್ಯುಯಾಲಿಟಿ ನಾನು ಇವತ್ತಿನ ತನಕ ನೋಡಲಿಲ್ಲ. ಮತ್ತು ಇಲ್ಲಿ ಎದುರುಗಡೆ ಕೂತಿದ್ದೆಲ್ಲ ನನ್ನ ಫ್ಯಾಮಿಲಿಯ ಗೆಟ್ ಟುಗೆದರ್. ಪ್ರಜ್ವಲ್ ದೇವರಾಜ್ ಆಗಲಿ, ಧನ್ವೀರ್ ಆಗಲಿ, ಶರಣ್ ಆಗಲಿ, ಚಿಕ್ಕಣ್ಣ ಆಗಲಿ. ಒಬ್ಬ ಆ್ಯಕ್ಟ್ರ್ ಹತ್ರ ಒಂದು ಸ್ವಲ್ಪ ನಿಮ್ಮ ವಿಷಲ್ ಸ್ವಲ್ಪ ಕಮ್ಮಿ ಮಾಡಿದರೆ ಹೇಳೋದು ಕೇಳುತ್ತೆ ಅಂದ್ಕೊಳ್ತೀನಿ. ನಾವೆಲ್ಲ ನಿಮ್ಮ ಹೀರೋವನ್ನು ಸೆಲೆಬ್ರೇಟ್ ಮಾಡ್ತೀರಿ. ಆದರೆ ಅಭಿಮಾನಿಗಳನ್ನು ದೇವರು ಅಂತ ಹೇಳಿ ಮನಸ್ಸಿಂದ ಭಾವಿಸಿ ಅವರ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದು ನಿಮ್ಮ ಡಿ ಬಾಸಿಂದ ನೀವು ಕಲ್ತ್ಕೊಳ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದರೆ, ಮೊನ್ನೆ ಬರ್ಡೇ ವಿಜುವಲ್ಸ್ ಎಲ್ಲ ನೋಡಿರ್ಬೇಕು ನೀವು ಯೂಟ್ಯೂಬಲ್ಲಿ. ಈ ಬಲಗೈ ಪಾಪ ಫ್ರ್ಯಾಕ್ಚರ್ ಆಗಿತ್ತು, ನೋವಾಗಿತ್ತು. ಆ ಫ್ರ್ಯಾಕ್ಚರ್ ಇದ್ದರೂ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಕೈ ಕೊಡ್ತಾ ಇದ್ರು. ಅದು ಆರ್ಟಿಫಿಷಿಯಾಲಿಟಿ ಇಲ್ಲ, ಒಳಗಿಂದ ಇದ್ದ ಪ್ರೀತಿ ಅಂದ್ಕೊಳ್ತೀವಿ. ಮತ್ತು ಚಿಕ್ಕಣ್ಣನ ಮೂವಿ ಮೊನ್ನೆ ಅದರ ಪ್ರೊಜೆಕ್ಷನ್ ಆಗಬೇಕಾದ್ರೆ ಎಲ್ಲರೂ ಅವ್ರವ್ರ ಮೂವಿಯನ್ನು ಸೆಲೆಬ್ರೇಟ್ ಮಾಡಿದರೆ ನನ್ನ ಹಾಗೆ ಇನ್ನೊಬ್ಬ ಕಲಾವಿದ ಬೆಳಿಬೇಕು ಅಂಥೇಳಿ ಇಚ್ಛೆ ಪಡ್ತಾರಲ್ಲ, ಅದು ಹೀರೋವಿನ ದೊಡ್ಡ ಗುಣ. ಇಷ್ಟು ಎತ್ತರಕ್ಕೆ ಬೆಳೆದ್ರು ಹಿಂದೆ ನಿಂತು ಇಲ್ಲಿರೋ ಸನ್ಯಾಸಿಗಳಿಗೆ ಗೌರವ ಕೊಡ್ತಾ ಇದ್ದಾರಲ್ಲ, ಅದು ಇನ್ನೊಂದು ಮೆಚುರಿಟಿಯ ಗುಣ. ಜೊತೆಗೆ ನೀವೆಲ್ಲ ಕನ್ನಡ ರಾಜ್ಯೋತ್ಸವದ ಧ್ವಜ ಹಾರಿಸ್ತಾ ಇದ್ದೀರಿ. ಆದರೆ ಇಷ್ಟು ವರ್ಷವು ಕನ್ನಡಕ್ಕೋಸ್ಕರ ಮಾತ್ರ ಮೂವಿ ಮಾಡಿ ಕನ್ನಡ ಭಾಷೆಯನ್ನೇ ಕೊನೆ ಉಸಿರು ತನಕ ಇಟ್ಕೊಂಡು ಕಾವೇರಿ ನೀರು ಕನ್ನಡ ಭಾಷೆ ಎರಡೂ ಬಿಡಲ್ಲ ಅಂಥೇಳಿ ಪ್ರತಿಜ್ಞೆ ಏನಾರು ಮಾಡಿದರೆ ನಿಮ್ಮ ಡಿ ಬಾಸನ್ನು ಎಕ್ಸಾಂಪಲ್ ಕೊಡ್ಬೋದು ಅದಕ್ಕೆ. ಸೊ ಹಾಗಾಗಿ ಇವತ್ತು 25ನೇ ವರ್ಷದ ಕನ್ನಡ ಚಿತ್ರರಂಗಕ್ಕೆ ಬಂದು 25ನೇ ವರ್ಷ, ಅದು ಇನ್ನು 100 ವರ್ಷದ ಬೆಳ್ಳಿ ಹಬ್ಬ ನಮ್ಮ ಸಚ್ಚಿದಾನಂದ ಮೂಲಕ ಅದು ಶ್ರೀರಂಗಪಟ್ಟಣದ ರಂಗನಾಥನ ಹತ್ರನೇ ಆಗಲಿ. ದೇವರಿನ್ನೂ ಆರೋಗ್ಯ ಕೊಡಲಿ. ನಿಮ್ಮೆಲ್ಲರ ಹಾರೈಕೆ ಮತ್ತು ಇಲ್ಲಿರೋ ಎಲ್ಲ ಗುರುಗಳ ಆಶೀರ್ವಾದ, ನನ್ನ ಹೃದಯದಿಂದ ಗೌರವ ನಿಮ್ಮ ಡಿ ಬಾಸಿಗೆ ಮಾಡ್ತಾ ನನ್ನ ಏನು ಹೇಳ್ಬೋದು, ದೇವರಲ್ಲಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸ್ಬೋದಷ್ಟೆ. ಶ್ರೀಹರಿ.